ಮನಃಶಾಸ್ತ್ರ. ಈ ಹಂತದಲ್ಲಿ ಭಗವದ್ಗೀತೆ, ಅದರಲ್ಲಿ 3ನೇ ಅಧ್ಯಾಯದಲ್ಲಿ ಹಂತದಲ್ಲಿದ್ದೇವೆ. ಜ್ಯೋತಿಷ್ಯರಿಗೆ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಅವಶ್ಯವೋ, ಮನುಷ್ಯನ ಪ್ರವರ್ತನೆಗೆ, ಆ್ಯಟಿಟ್ಯೂಡ್ಗೆ ಕಾರಣ ಆದಂಥ ಮನಸ್ಸಿನ ಬಗ್ಗೆ ಕೂಡ ತಿಳ್ಕೊಳ್ಳೋದಷ್ಟೇ ಅಗತ್ಯ. ಕೇವಲ ಮನಸ್ಸಿನ ಬಗ್ಗೆ ತಿಳ್ಕೊಂಡ್ರೆ ಸಾಲದು. ಮನಸ್ಸು ನಾವು ಹೇಳಿದಂಗೆ ಕೇಳೋಂಗೆ ಮಾಡಿಕೊಳ್ಳೋದಕ್ಕೆ ಬೇಕಾದಂಥ ಅರಿವನ್ನು ನಾವು ಈ ಭಗವದ್ಗೀತೆಯಲ್ಲಿ ಕಾಣ್ತೇವೆ. ಮನಸ್ಸು ನಾವು ಹೇಳ್ದಂಗೆ ಯಾಕೆ ಕೇಳೋದಿಲ್ಲ, ಮತ್ತು ಯಾರು ಹೇಳಿದ ಮಾತು ಮನಸ್ಸು ಕೇಳ್ತದೆ, ನಮಗೆ ಬರುವಂಥ ಸಮಸ್ಯೆಗಳು, ಈ ಅಟ್ಯಾಚ್ಮೆಂಟ್ಸ್ ಆಗ್ಬೋದು, ಇದೆಲ್ಲ ಯಾಕೆ ನಮಗೆ ನೋವು ಕೊಡುತ್ತೆ ಮುಂತಾದ ವಿಚಾರಗಳೆಲ್ಲ ಕೂಡ ನಾವಿಲ್ಲಿ ಈ ಮನಃಶಾಸ್ತ್ರದಲ್ಲಿ ನಾವು ನೋಡ್ಬೋದು. ಕಳೆದ ಬಾರಿ ಹೇಳಿದಂಥ ಪಾಠವನ್ನು ಒಂದು ಸಲ ಸಮರೈಸ್ ಮಾಡಿ ಮುಂದೆ ಬರೀತೇನೆ. ಕಳೆದ ಬಾರಿ ಇಂದ್ರಿಯಗಳಲ್ಲಿರುವಂಥ ಸತ್ವ ರಜಸ್ ತಮೋ ಗುಣಗಳ ಬಗ್ಗೆ, ಅವುಗಳ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತೆ, ಭಗವಂತನ ಜ್ಞಾನಾನಂದ ಸ್ವರೂಪ, ಜೀವದ ಒಂದು ಜ್ಞಾನೇಂದ್ರಿಯವನ್ನು, ಗುಣಗಳನ್ನು ನಿಯಂತ್ರಿಸ್ತದೆ. ಇದು ಯಾರಿಗೆ ಗೊತ್ತಿದೆ ಅವನು ಶ್ರೇಷ್ಠ ಅಂತ ಹೇಳ್ತಾರೆ. ಅದು ಬಿಟ್ಟು ನಾನು ನನ್ನದು ಎನ್ನುವುದು ಇಟ್ಟುಕೊಳ್ಳೋದು ಶ್ರೇಯಸ್ಸಲ್ಲ. ಯಾರಿಗೆ ಭಗವಂತನ ಬಗ್ಗೆ, ಪ್ರಕೃತಿಯ ಬಗ್ಗೆ, ಜೀವದ ಬಗ್ಗೆ ಗೊತ್ತಿರುತ್ತೋ ಅವನಿಗೆಂದೂ ಕೂಡ ನಾನು ನನ್ನದು ಎನ್ನುವಂಥ ಅಭಿಮಾನ ಅವನಲ್ಲಿರಲ್ಲ ಅಂತಂಬ ವಿಚಾರ ನೋಡಿದ್ವಿ. ಆಮೇಲೆ ವಿಶ್ವತೋಮುಖವಾದಂಥ ಅಸ್ತಿತ್ವ ಗುರುತಿಸಿದವನು ನಾನು ಮಾಡಿದೆ, ಯಾವುದೇ ಕೆಲಸ ಮಾಡೋ ಕಾಲಕ್ಕೆ ನಾನು ಮಾಡಿದೆ, ನನ್ನಿಂದ ಆಯಿತು ಅಂತ ಎಂದೂ ಹೇಳುವುದಿಲ್ಲ, ಯಾವುದನ್ನು ಅಂಟಿಸಿಕೊಳ್ಳೋದಿಲ್ಲ ಅಂತಂಬೋದು ನೋಡಿದ್ವಿ. ಮತ್ತು ಇಂದ್ರಿಯ ಸುಖದಲ್ಲಿ ಮುಳುಗಿದವರು ತಮ್ಮ ಮೂಲ ಪ್ರವೃತ್ತಿಯ ತ್ರಿಗುಣದ ಮೋಹಕ್ಕೊಳಗಾಗಿ ಸತ್ಯವನ್ನು ತಿಳ್ಕೊಳ್ಳದೆ ಸದಾ ಮೋಹದಲ್ಲೇ ಇರ್ತಾರೆ. ತಾನು ಭಗವಂತನ ಗುಣದ ಅಧೀನ ಎನ್ನುವಂಥ ಎಚ್ಚರ ಇರೋದಿಲ್ಲ. ಎಲ್ಲ ನಾನೇ ಮಾಡ್ತಾ ಇದ್ದೇನೆ, ಭಗವಂತ ಏನೂ ಮಾಡ್ತಾ ಇಲ್ಲ ಅಂತಂಬ ಎಚ್ಚರದಲ್ಲಿರ್ತಾನೆ. ಈತನ್ನೇ ಪ್ರಕೃತೇರ್ ಗುಣ ಸಮ್ಮೂಢ ಅಂತ ಕೃಷ್ಣ ಕರೀತಾನೆ. ಇಂತಹವರು ಭಗವಂತನ ಬಗ್ಗೆ, ಆತನ ಗುಣ ಕರ್ಮಗಳ ಬಗ್ಗೆ, ಇದೆಲ್ಲ ನಮ್ಮದೇ, ಆತನದೇನಿದೆ, ನಾನೇ ಎಲ್ಲ ನನ್ನಿಂದಲೇ ಆಗ್ತದೆ ಅಂತ ಅಂದುಕೊಳ್ತಾನೆ. ಇದೇ ದುಃಖಕ್ಕೆ ಕಾರಣ ಆಗ್ತದೆ. ಈ ವಿಚಾರವನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಅದನ್ನು ಮುಂದುವರಿಸ್ತಾ ಭಗವಂತ ಕೆಲವಿನ ವಿಚಾರಗಳನ್ನು ಹೇಳ್ತಾನೆ. ಸಮರೈಸ್ ಇಷ್ಟೇ, ಎಲ್ಲವನ್ನೂ ಮಾಡಿಸೋನು ಭಗವಂತನೇ. ನಮ್ಮ ಕಾಂಟ್ರಿಬ್ಯೂಷನ್ ಇದರಲ್ಲಿ ಏನೂ ಇಲ್ಲ. ಒಂದು ಆಲೋಚನೆ ಮಾಡೋದು ಬಿಟ್ಟು, ಯೋಚನೆ ಮಾಡೋದು ಬಿಟ್ಟು ಉಳಿದ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ಯಾಕೆಂತಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ದೇಹ ಬೇಕು, ಅದು ಯಾವ ರೀತಿ ಮಾಡಬೇಕು ಅಂತಂಬೋ ಆಲೋಚನೆ ಬೇಕು. ಆಲೋಚನೆ ಮಾಡೋದು ಯಾರು? ಮನಸ್ಸು. ಆಲೋಚನೆಗೆ ತಕ್ಕಂತೆ ನಿರ್ಣಯ ತೆಗೆದುಕೊಳ್ಳೋದು ಯಾವುದು? ಬುದ್ಧಿ. ಇದನ್ನು ಕಾರ್ಯರೂಪದಲ್ಲಿ ಮಾಡೋದು ಯಾರು? ಶರೀರ. ಇದೆಲ್ಲ ಕೂಡ ನಮಗೆ ಭಗವಂತ ಕೊಟ್ಟಿದ್ದಾನೆ. ನನ್ನ ಮನಸ್ಸು ಅಂತ ಹೇಳ್ತೇವೆ. ನಾನು ಬೇರೆ, ನನ್ನ ಮನಸ್ಸು ಬೇರೆ. ಈಗ ನಾನು ನನ್ನ ಮನೆ, ನಾನು ನನ್ನ ಕಾರು ಅಂದ್ಕೊಳ್ಳಿ. ನಾನು ಬೇರೆ, ಕಾರು ಬೇರೆ ಅಲ್ವಾ? ನಾನು ಬೇರೆ, ನನ್ನ ಮನೆ ಬೇರೆ ಅಲ್ವಾ? ಅದೇ ರೀತಿ ಮನಸ್ಸೇ ನಾನಲ್ಲ, ನಾನು ನನ್ನ ಮನಸ್ಸು. ನನಗೆ ಯೋಚನೆ ಮಾಡಲಿಕ್ಕೋಸ್ಕರ ಭಗವಂತ ಮನಸ್ಸು ಕೊಟ್ಟಿದ್ದಾನೆ. ಮನಸ್ಸು ಇಲ್ಲದಿದ್ದರೆ ನೀವು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಎಲ್ಲ ಪ್ರಾಣಿಗಳಿಗೂ ಯೋಚನೆ ಮಾಡೋ ಶಕ್ತಿಯಾಗಿ ಮನಸ್ಸು ಭಗವಂತನೇ ಕೊಟ್ಟಿರೋದ್ರಿಂದ, ಭಗವಂತ ಕೊಡದೇ ಇದ್ದರೆ ಏನು ಮಾಡಲಿಕ್ಕಾಗಲ್ಲ. ಈಗ ಕೆಲವಿನ ಮೆಂಟಲಿ ರಿಟಾರ್ಡೆಡ್ ಪೀಪಲ್ ಇರ್ತಾರೆ, ಮೆಂಟಲಿ ಹುಚ್ಚರ ಥರ ಇರ್ತಾರೆ. ಅವರಿಗೆ ಕೂಡ ಮನಸ್ಸು ಇರ್ತದೆ, ಆದರೆ ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಅವ್ರಿಗೆ ಬರೋದಿಲ್ಲ, ಆಪರೇಟ್ ಮಾಡಲಿಕ್ಕೆ ಬರೋದಿಲ್ಲ. ಮನಸ್ಸೇನೋ ಇದೆ, ಅವ್ರಿಗೂ ನಮ್ಮ ರೀತಿಯೇ ಹಸುವಾಗ್ತದೆ, ಎಲ್ಲ ಬೇಕು ಅನಿಸುತ್ತೆ. ನಮಗೆ ಸ್ವಲ್ಪ ವಿವೇಕ ಇರ್ತದೆ, ಯಾವುದು ಬೇಕು ಯಾವುದು ಬೇಡ ಅಂತ. ಅವ್ರಿಗೆ ಅದೆಲ್ಲ ಏನು ಗೊತ್ತಿರಲ್ಲ, ಕಣ್ಣಿಗೆ ಕಾಣಿಸಿದ್ದು ಬೇಕು ಅಂತಾರೆ. ಸಣ್ಣ ಮಕ್ಕಳು ನೋಡಿ, ಮನೆ ಮುಂದೆ ಏನಾದರೂ ಐಸ್ ಕ್ರೀಮ್ ಬಂಡಿ ಆಗ್ಬೋದು, ಏನೋ ತಿನ್ನುವ ಪದಾರ್ಥ ಬಂದರೆ ತಕ್ಷಣ ಅದು ಬೇಕು ಅಂತ ಹೇಳ್ತವೆ.
ಅದು ತಿನ್ನುವಂಥ ಪದಾರ್ಥವ, ತಿನ್ನಬಾರದ ಪದಾರ್ಥವ, ಶರೀರಕ್ಕೆ ಏನೋ ತೊಂದರೆ ಆಗ್ತದೆ, ಅದೆಲ್ಲ ಏನೂ ಗೊತ್ತಿರಲ್ಲ ಅವರಿಗೆ. ಕಣ್ಣಿಗೆ ಕಾಣಿಸಿದ್ದು ಬೇಕು ಅಂತಾರೆ. ಯಾವುದೇ ಒಂದು ಆಟ ವಸ್ತುವಾಗಬಹುದು, ಯಾವುದೇ ಆಗಲಿ ಅದು ಬೇಕು. ಸೊ ಇದಕ್ಕೇನೆಂದರೆ ಮನಸ್ಸು ಇದೆ, ಇನ್ನು ಆ ಮಗುಗೆ ಆ ಮನಸ್ಸನ್ನು ಆಪರೇಟ್ ಮಾಡಲಿಕ್ಕೆ ಬರ್ತಾಯಿಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ಮಲ್ಟಿಪಲ್ಸ್ ಆಫ್ 7 ಅಂತೀವಿ. ಮೊದಲು ಮನಸ್ಸು ಆಪರೇಟ್ ಮಾಡೋದು ಪ್ರಾರಂಭ ಆಗೋದು ಎಲ್ಲಿಂದ ಅಂತಂದರೆ 3ನೇ ವರ್ಷದಿಂದ ಪ್ರಾರಂಭ ಆಗ್ತದೆ ಮಗುಗೆ. 3ನೇ ವರ್ಷದವರೆಗೂ ಪ್ರಾರಂಭ ಆಗಿ 7ನೇ ವರ್ಷಕ್ಕೆ ಕಂಪ್ಲೀಟ್ ಆಗ್ತದೆ. 7 ವರ್ಷಕ್ಕಿಂತಲೂ ಅವನಿಗೆ ಯಾವುದು ಬೇಕು ಬೇಡ ಏನು ಮಾಡಬೇಕು ಯೋಚನೆ ಮಾಡುವಂಥ ಶಕ್ತಿ ಬಂದುಬಿಡ್ತದೆ. ಯೋಚನೆ ಮಾಡೋ ಶಕ್ತಿ ಬಂದಿದೆ, ಬಟ್ ಸರಿಯಾಗಿ ಯೋಚನೆ ಮಾಡೋ ಶಕ್ತಿ ಬರಬೇಕು. ಆ ಯೋಚನೆಯಿಂದ ತೊಂದರೆ ಆಗಬಾರ್ದು. ಅದಕ್ಕೇನು ಹೇಳ್ತಾರೆ, ಬುದ್ಧಿ ಬೆಳಿಬೇಕು ಅಂತ ಹೇಳ್ತಾರೆ. ಹಾಗೆ 7 ಇಯರ್ಸಿಂದ 14 ಇಯರ್ಸ್ವರೆಗೂ ಬುದ್ಧಿ ಹೇಗೆ ಆಪರೇಟ್ ಮಾಡೋದು, ಬುದ್ಧಿ ಫಂಕ್ಷನಾಲಿಟಿ ಹೇಗೆ ಅಂತ ತಿಳ್ಕೊಳ್ತಾನೆ. ಫಸ್ಟ್ 7 ಇಯರ್ಸ್ ಮನಸ್ಸು ಡೆವಲಪ್ ಆಗ್ತದೆ. 7 ಇಯರ್ಸ್ ಟು 14 ಇಯರ್ಸ್ ಬುದ್ಧಿ ಡೆವಲಪ್ ಆಗ್ತದೆ. ಅದಕ್ಕೆ 7ರಿಂದ 14 ವರ್ಷದ ತನಕ ದಟ್ ಈಸ್ ಕ್ರುಷಿಯಲ್ ರೋಲ್ ಪ್ಲೇ ಮಾಡುತ್ತೆ ಸಣ್ಣ ಮಕ್ಕಳ ಜೀವನದಲ್ಲಿ. ಅದಕ್ಕೆ ಅವರಿಗೆ ಆ ಸಮಯದಲ್ಲಿ ಡೆಸಿಷನ್ ಮೇಕಿಂಗ್ ಬರಲ್ಲ. ಅದಕ್ಕೆ 14 ಇಯರ್ಸ್ವರೆಗೂ ಕಂಪಲ್ಸರಿ ಎಜುಕೇಷನ್ ಅಂತ ಹೇಳ್ತೇವೆ. ಅವರಿಗೆ ಏನೋ ಆಯ್ಕೆ ಮಾಡ್ಕೋಬೇಕು ಗೊತ್ತಿಲ್ಲ, ಅವರಿಗೆ ಯಾವ ಟೇಸ್ಟ್ ಏನಂತೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. 14 ಇಯರ್ಸ್ ನಂತರ 21 ಇಯರ್ಸ್ವರೆಗೂ ಥರ್ಡ್ 7 ಇಯರ್ಸ್ ಈ ಮನಸ್ಸು ಬುದ್ಧಿ ಎರಡು ಕೋಆರ್ಡಿನೇಟ್ ಮಾಡಿಕೊಳ್ತಾ ಕೆಲಸ ಮಾಡ್ತದೆ. ಅಷ್ಟವರೆಗೂ ಮನಸ್ಸು ಬೇರೆ ಬುದ್ಧಿ ಬೇರೆ, ಬುದ್ಧಿ ಬೇರೆ ವಿಚಾರದಲ್ಲಿ ಆಲೋಚನೆ ಮಾಡ್ತದೆ, ಮನಸ್ಸು ಬೇರೆ ವಿಚಾರದ, ಇದೆರಡು ಕಲೆಕ್ಟಿವ್ ಆಗಿ ಆಲೋಚನೆ ಮಾಡಲ್ಲ. ಸಣ್ಣ ಮಕ್ಕಳು ಬೇಕು ಅಂತ ಹೇಳ್ತಾರೆ, ಬಟ್ ಬುದ್ಧಿ ಡೆವಲಪ್ ಆಗಿರೋದಿಲ್ಲ. ತಂದೆ ತಾಯಿಗಳು ಅದನ್ನು ಆಲೋಚನೆ ಮಾಡಿ ಇವನಿಗೆ ಕೊಡಿಸ್ಬೇಕೋ ಬೇಡವೋ ಅಂತ ಹೆಲ್ಪ್ ಮಾಡ್ತಾರೆ. ಆದರೆ ಇವನ ಮನಸ್ಸಿಗೆ ತಕ್ಕಂತೆ ಬುದ್ಧಿ ಫಂಕ್ಷನಾಲಿಟಿ ಮಾಡಲ್ಲ. ಬುದ್ಧಿ ಮನಸ್ಸು ಎರಡೂ ಜೊತೆಯಾಗಿ ಕೋಆರ್ಡಿನೇಟ್ ಮಾಡಿಕೊಳ್ಳೋದು 14 ವರ್ಷದಿಂದ 21 ವರ್ಷವರೆಗೂ ಆಗ್ತದೆ. 21 ವರ್ಷಕ್ಕೆ ಇದೆರಡು ಕೋಆರ್ಡಿನೇಟ್ ಮಾಡೋದು ಬಂದುಬಿಡ್ತದೆ. ಅದಕ್ಕೆ ಆವಾಗ ಇಂಡಿಪೆಂಡೆಂಟ್ ಆಗ್ತಾನೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಿರ್ಣಯ ತೆಗೆದುಕೊಳ್ಳುವಂಥ ಶಕ್ತಿ ಜೀವಕ್ಕೆ ಬರುತ್ತೆ. ಸೊ 21 ವರ್ಷ ನಂತರ ಅವನಿಗೆ ಇನ್ನೇನು ಬೇಕು, ರೆಸ್ಪಾನ್ಸಿಬಿಲಿಟಿ. ಸಮಾಜದಲ್ಲಿ ಹೇಗೆ ಜೀವನ ಮಾಡಬೇಕು, ನಾನು ಹೇಗೆ ಉದ್ಧಾರ ಆಗಬೇಕು, ನಾನು ಅಂತಂಬೋದು ಒಂದು ಆ್ಯಡ್ ಆಗ್ತದೆ. ಅಷ್ಟುವರೆಗೂ ನಾನು ಅಂಬೋದೇನಿಲ್ಲ, ಪರ್ಟಿಕ್ಯುಲರಾಗಿ ನನ್ನ ಬಗ್ಗೆ ನಾನು ಎಲಿವೇಟ್ ಆಗಬೇಕು, ನಂದು ಅಂತ ಒಂದು ಜೀವನ ಇರಬೇಕು, ನಂದು ಒಂದು ಫ್ಯಾಮಿಲಿ ಇರಬೇಕು, ಈ ಥರ ರೆಸ್ಪಾನ್ಸಿಬಿಲಿಟೀಸ್ ಏನಿರಲ್ಲ ಅವನಿಗೆ. ಅಲ್ಲಿ ಸಣ್ಣ ಮಗು ಇದ್ದಾಗ ನಂದು ಅಂತಂದರೆ ಇಷ್ಟಪಟ್ಟಿದ್ದು ಬೇಕಷ್ಟೇ. 14 ವರ್ಷದ ತನಕ ನಂದು ಅಂತಂದರೆ ಆಲೋಚನೆ ಮಾಡೋದು ಬೇಕು ಅಷ್ಟೇ. ಆಗಲಿ ನನಗೊಂದು ಉದ್ಯೋಗ ಬೇಕು, ನನಗೊಂದು ಮನೆ ಬೇಕು, ಇದು ಯಾವುದೂ ಅವನು ಆಲೋಚನೆ ಮಾಡಲ್ಲ. ಯಾವಾಗಿಂದ ಶುರುವಾಗುತ್ತೆ ಅಂದರೆ 21 ವರ್ಷದಿಂದ ಶುರುವಾಗ್ತದೆ. 21 ವರ್ಷದಿಂದ 28 ವರ್ಷದ ತನಕ ನನ್ನದು ಸಪರೇಟ್ ಆಗಿರಬೇಕು, ನಾನು ಈ ಜೀವನದಲ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಆವಾಗ ಈ ಜೀವ ಅಂತಂಬೋನು ಆತ್ಮ ಅಂತೀವಲ್ಲ, ಸೌಲ್ ಅಂದರೆ ಬೇರೆ ಸಪ್ರೇಟಾಗಿ ತೋರಿಸ್ಲಿಕ್ಕೆ ಬರಲ್ಲ. ನಾನು ಅಂತಂಬ ವರ್ಡೇ ಯೂಸ್ ಮಾಡಬೇಕಾಗತ್ತೆ. ನಾನು ನನ್ನ ಮನಸ್ಸು ಅಂತ ಹೇಳ್ದಂಗೆ ನಾನು ನನ್ನ ಆತ್ಮ ಅಂತ ಹೇಳಿಕ್ಕೆ ಬರೋದಿಲ್ಲ. ಆತ್ಮ ಅಂತಂಬೋದು ಬೇರೆ ವಸ್ತುವಲ್ಲ, ನಾನೇ ಆತ್ಮ, ನಾನು ಸೆಲ್ಫ್ ಅಂತೀವಿ ಅದನ್ನು. ಸೊ ಕನ್ಫ್ಯೂಸ್, ಆತ್ಮ ಅಂತಂಬ ವರ್ಡಿಂದ ಕನ್ಫ್ಯೂಸ್ ಮಾಡಿಕೊಳ್ಬೇಡಿ, ಸಿಂಪಲಾಗಿ ನಾನು ಅಂತ ಇಟ್ಕೊಳ್ಳಿ. ಸೊ 21ರಿಂದ 28 ತನಕ ನಾನು, ನನ್ನ ಮನಸ್ಸು, ನನ್ನ ಬುದ್ಧಿ ಇದನ್ನು ಕಲೆಕ್ಟಿವ್ ಆಗಿ ನನ್ನ ಜೀವನ ವೃದ್ಧಿಗೋಸ್ಕರ ಏನು ಮಾಡಬೇಕು ಅದಕ್ಕೆ ತಕ್ಕಂತೆ ಒಂದು ರೂಟ್ ಮ್ಯಾಪ್ ಹಾಕ್ಕೊಳ್ತಾನೆ, ಯೂಸ್ ಮಾಡ್ತಾನೆ. ಬುದ್ಧಿ ಮನಸ್ಸನ್ನು ತನ್ನ ಸ್ವಂತ ಇಚ್ಛೆಗೋಸ್ಕರ ಬಳಸ್ತಾನೆ. ನಾನು ಏನು ಓದಬೇಕು, ಯಾವ ಉದ್ಯೋಗ ಮಾಡಬೇಕು, ಯಾವ ಉದ್ಯೋಗದಲ್ಲಿ ಸೇರಿದ್ರೆ ನನಗೆ ಹೆಚ್ಚು ಸಂಬಳ ಬರುತ್ತೆ, ಉದ್ಯೋಗದ ಸೇರಿದ ತಕ್ಷಣ ಮತ್ತು ಮನೆ ಮಾಡಿಕೊಳ್ಬೇಕು, ಮದುವೆ ಮಾಡಬೇಕು, ಇದೆಲ್ಲ ಕೂಡ 21 to 28 ಶುರುವಾಗ್ತದೆ. 28ಗೆ ಕಂಪ್ಲೀಟ್ ಆಗ್ತದೆ. ಆಲ್ಮೋಸ್ಟ್ ಅಲ್ಲಿ ನನಗೆ ಏನು ಬೇಕೋ ಅದನ್ನೆಲ್ಲ ಕೂಡ ಪಡ್ಕೊಳ್ತಾನೆ 28 ವರ್ಷದೊಳಗೆ. ಅದಕ್ಕೆ 28 ವರ್ಷದೊಳಗೆ ಎಲ್ಲರಿಗೂ ಮದುವೆ ಆಗೋಗುತ್ತೆ. ಬಟ್ ಈಗ ಕೆಲವಿನ ಎಕ್ಸೆಪ್ಷನಲ್ ಕೇಸ್ ಅದು 28 ವರ್ಷ ನಂತರವೇ ಮದುವೆ ಶುರು ಮಾಡುವಂಥದ್ದು ಸಂದರ್ಭ ಬಂದಿದೆ. ಅದು ಮಾಡ್ರನ್ ಆಗದಂಥ ಅನಾಹುತ ಅಷ್ಟೇ, ಅದಕ್ಕೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಇನ್ನೂ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ 30, 32, 34 ವರ್ಷದ ತನಕ ಕೂಡ ಮದುವೆ ಮಾಡಿಕೊಳ್ಳದೇ ಇರೋರು ಭಾಳ ಜನ ಇದ್ದಾರೆ. ಅಂದರೆ ಲೈಫ್ ಸೆಟ್ಲ್ ಆಗೋದಂದ್ರೆ ಸಿಂಪಲ್ ಜೀವನ ಮಾಡಲಿಕ್ಕೆ ಏನು ಬೇಕು, ಬೇಸಿಕ್ ನೀಡ್ಸನ್ನು ಪಡ್ಕೊಳ್ಳಿಕ್ಕೆ ಅದನ್ನು ಸೆಟ್ ಮಾಡ್ಕೋಬೇಕು.
ನಂತರ ಅದನ್ನು ಸ್ವಲ್ಪ ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ತಾ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬೇಕು. ನಾನು ಒಂದೇ ಸಲ ದೊಡ್ಡ ಮನೆ ಕಟ್ಟಿಕೊಂಡು ಜಾಸ್ತಿ ಸಂಬಳ ಮಾಡಿಕೊಂಡು ಆ ನಂತರ ಮದುವೆ ಮಾಡ್ಕೊಳ್ತೀನಿ ಅಂತಂದರೆ ಅದು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿರುವಂಥದ್ದು. ಈಗ ಆಗ್ತಾ ಇರೋದೇ ಎಲ್ಲರಿಗೂ ಕೂಡ 32 ಗಂಡು ಮಕ್ಕಳಿಗಾದರೆ ಹೆಣ್ಣು ಮಕ್ಕಳಿಗಾದರೆ 28 ನಂತರವೇ ನೋಡ್ತಾರೆ, 28 ಒಳಗೆ ನೋಡೋ ಸಂದರ್ಭವೇ ಇಲ್ಲ. ಇನ್ನು ಗಂಡು ಮಕ್ಕಳಿಗೆ ಅವ್ರಿಗೆ ಪಾಪ 28 ವರ್ಷದ ನಂತರ ನೋಡಿದರೂ ಕೂಡ ಮದುವೆ ಬೇಗ ಆಗೋದಿಲ್ಲ, ಅವರಿಗೆ ಸಿಗಬೇಕಲ್ಲ ಒಳ್ಳೆ ಹೆಣ್ಣು. 32-35 ವರ್ಷ ಆದರೂ ಕೂಡ ಮದುವೆ ಮಕ್ಕಳಾಗದದ್ದೋರಿದ್ದಾರೆ. ಇದು ನ್ಯಾಚುರಲ್ ಸೈಕಲ್ಗೆ ಅಗೇನೆಸ್ಟ್ ಆಗಿರ್ತದೆ. ಅದಕ್ಕೆ ಅದರದಾದಂಥ ಕಾಂಪ್ಲಿಕೇಶನ್ಸ್ ಇದ್ದೇ ಇರ್ತದೆ. ಅದಕ್ಕೆ ಸಂತಾನ ಲೇಟಾಗಿ ಮದುವೆ ಆದರೆ ಏನಾಗ್ತದೆ, ಸಂತಾನ ಸಮಸ್ಯೆಗಳು ಬರುತ್ತೆ. ಒನ್ಸ್ ಅಪಾನ್ ಎ ಟೈಮ್ ಆದರೆ ಬೇಗ ಮದುವೆ ಮಾಡ್ತಿದ್ರು, ಮಕ್ಕಳೆಲ್ಲ ಕೂಡ ತುಂಬ ಸ್ಟ್ರೀಮ್ಲೈನಾಗಿ ಆಗ್ತಿತ್ತು. ನೋಡಿ ಹಿಂದಿನ ಕಾಲ ನೋಡಿ, ಮಕ್ಕಳಾಗಬೇಕಾದ್ರೆ ಒಂದು ಹೆಣ್ಣು ಮಕ್ಕಳಿಗಾದರೆ 13 ವರ್ಷ, ದೊಡ್ಡವ್ರಿಗಾದರೆ 18 ಮಾಡಿಬಿಡ್ತಿದ್ರು. ಅವರು ಸಾಂಸಾರಿಕ ಜೀವನದಲ್ಲಿ ಮಕ್ಕಳು ಹಡೆಯುವುದು ದೊಡ್ಡ ಕಷ್ಟದ ವಿಷಯವೇ ಅಲ್ಲ. ಯಾರೇ ಮನೆಗೆ ಹೋಗಿ 10, 14 ಈ ಥರ ದೊಡ್ಡ ದೊಡ್ಡ ಫಿಗರ್ಸೇ ಇರ್ತದೆ, ಎಲ್ಲ ಡಬಲ್ ಡಿಜಿಟ್ ಫಿಗರ್ಸೇ ಇರುತ್ತೆ ಮಕ್ಕಳು. ನಂತರ ಈಗ ಕಡಿಮೆ ಆಗಿದೆ, ಈಗ ಸಿಂಗಲ್ ಡಿಜಿಟೇ. ಈಗ ಒಂದು ಮಗು ಹುಟ್ಟೋದೇ ದೊಡ್ಡ ಕೆಲಸ, ದೊಡ್ಡ ಕಷ್ಟದ ಕೆಲಸ. ನಿಮಗೆ ಎಲ್ಲಿ ನೋಡಿದ್ರೂ ನಿಮಗೆ ಫೆರ್ಟಿಲಿಟಿ ಸೆಂಟರ್ಸ್ ಬಂದುಬಿಟ್ಟಿದೆ. ಯಾಕೆ? ಒಂದು ಮಗುವನ್ನು ಹಡೆಯೋದೇ ಕಷ್ಟವಾಗಿದೆ. ಯಾಕೆ ಈ ರೀತಿ? ಬಿಕಾಸ್ ಆಫ್ ಲೈಫ್ ಸ್ಟೈಲ್. ಹೆಣ್ಣು ಮಕ್ಕಳಿಗೆ ಮೆಚೂರ್ ಆಗಿದ ನಂತರ ವಿತಿನ್ 30 ಇಯರ್ಸ್ವರೆಗೆ ಅವರಿಗೆ ಮಕ್ಕಳನಿಗೆ ಹೆರಿಯುವ ಶಕ್ತಿ ಇರ್ತದೆ ಅಂತ ಶಾಸ್ತ್ರ ಹೇಳುತ್ತೆ. ಆಯುರ್ವೇದ ಕೂಡ ಅದೇ ಹೇಳುತ್ತೆ. ಈಗಿನ ಜನ್ರೇಷನಲ್ಲಿ ಮಕ್ಕಳು 10 ವರ್ಷಕ್ಕೆ ಮೆಚೂರ್ ಆಗ್ತಿದ್ದಾರೆ, 10-11 ವರ್ಷಕ್ಕೆ ಮೆಚೂರ್ ಆಗಿಬಿಡ್ತಿದ್ದಾರೆ. ಅಲ್ಲಿಂದ ಒಂದು 30 ಇಯರ್ಸ್ ಅಂದರೆ ಎಷ್ಟು? ಆಲ್ಮೋಸ್ಟ್ 40 ಇಯರ್ಸ್. ಸೊ 40 ಇಯರ್ಸಿಗೆ ಅವರಿಗೆ ಮಕ್ಕಳಾಗಲಿಕ್ಕೆ ಬೇಕಾದಂಥ ಶಕ್ತಿ ಕಳ್ಕೊಳ್ಳುವಂಥ ಸ್ಥಿತಿ. 30 to 40 ಇಯರ್ಸ್ ಲಾಸ್ಟ್ ಸ್ಟೇಜ್ ಅದು. ಇವರು 30 ವರ್ಷಕ್ಕೆ ಮಕ್ಕಳಾದರೆ 30ರಿಂದ 40 ವರ್ಷ, ಇನ್ನು 10 ವರ್ಷ ಹಾಗೆ ಅವರಿಗೆ ಶರೀರದಲ್ಲಿ ಎಫಿಷಿಯನ್ಸಿ, ಈ ಮಕ್ಕಳು ಡೆವಲಪ್ ಆಗಲಿಕ್ಕೆ ಬೇಕಾದಂಥ ಒಂದು ನಿರ್ಮಾಣ ತುಂಬ ವೀಕಾಗಿರುತ್ತೆ. ಹಾಗಾಗಿ ಏನು ಮಾಡ್ತಾರೆ, 30 ವರ್ಷಕ್ಕೆ ಮದುವೆ ಮಾಡಿಕೊಂಡು ಇನ್ನೂ ಮಕ್ಕಳಾಗಿಲ್ಲ ಡಾಕ್ಟರ್ ಸುತ್ತೋದು, ಅವರು ಬೇಕಾದ ಕೆಮಿಕಲ್ ಮೆಡಿಸಿನ್ಸ್ ಎಲ್ಲ ಫಾಲೋ ಆಗೋದು. ಇದರಿಂದ ಹುಟ್ಟುವ ಮಕ್ಕಳಿಗೆ ಕೂಡ ಹೊಸ ಕಾಯಿಲೆಗಳೆಲ್ಲ ಬರ್ತಾಯಿದೆ. ಈಗ OCD, ADHD, ಆಟಿಸಮ್, ಈ ಥರ ಹೊಸ ಕಾಯಿಲೆಗಳು ಬರ್ತಾಯಿದೆ. ಇದೆಲ್ಲ ಲೈಫ್ ಸ್ಟೈಲ್ ಬದಲಾವಣೆ ಆದದ್ದರಿಂದ. ಸೊ ಹಾಗೆ ಯಾವ ಸಮಯದಲ್ಲಿ ಏನು ಮಾಡಿದ್ರೆ ಅದು ಈ ಥರ ಆಗ್ತದೆ. ಅದಕ್ಕೆ 21ರಿಂದ 28 ವರ್ಷದವರೆಗೂ ಸೆಲ್ಫಿಗೆ ಸಂಬಂಧಪಟ್ಟದೆಲ್ಲ ಮುಗಿದೋಗುತ್ತೆ. 28 ನಂತರ ಜೀವನವನ್ನು ಎಕ್ಸ್ಪೀರಿಯನ್ಸ್ ಆಗಬೇಕು. ನಾನು, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಫ್ಯಾಮಿಲಿ, ನನ್ನ ಮನೆ, ನನ್ನ ಮಗ, ಇದೆಲ್ಲ ಆದಮೇಲೆ ಜೀವನದಲ್ಲಿ ಇನ್ನೂ ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಆಗೋದು. ಸಂತೋಷ ಎಕ್ಸ್ಪೀರಿಯನ್ಸ್ ಆಗ್ತಾನೆ, ದುಃಖ ಎಕ್ಸ್ಪೀರಿಯನ್ಸ್ ಆಗ್ತಾನೆ. ಇದು ಹತ್ರ 60 ವರ್ಷದವರೆಗೂ ಎಕ್ಸ್ಪೀರಿಯನ್ಸ್ ಆಗ್ತಾನೆ. 60 ವರ್ಷದ ನಂತರ ಮತ್ತು ಶರೀರಕ್ಕೆ ಬಲ ಕಡಿಮೆ ಆಗೋದರಿಂದ ಈ ಇಂದ್ರಿಯಗಳು ಇದಿಷ್ಟು ಕೆಲಸ ಮಾಡಿದರೂ ಕೂಡ ಅದನ್ನು ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಆಗೋದಿಲ್ಲ 60 ವರ್ಷದ ನಂತರ. 60 ವರ್ಷವರೆಗೂ ನಾವು ಬೇಕಾದಷ್ಟು ದುಡಿಬೋದು. 60 ವರ್ಷ ಆದಮೇಲೆ ಮನೆಗೆ ಅಂತ ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡ್ಬೋದು, ಒಳ್ಳೆ ಮನೆ ಕಟ್ಕೊಂಡು ಅಂತ ಅನ್ನಬೋದಾಗಲಿ, ನಾವು ಏನು ಗಳಿಸಿದ್ದೇವೆ ಅದನ್ನು ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ 60 ವರ್ಷದ ನಂತರ ಆಗೋದಿಲ್ಲ. ಮನೆಯಲ್ಲಿ ನೀವು ಎಲ್ಲ ಜಾಬ್ ರಿಸೈನ್ ಮಾಡಿ ಅಥವಾ ವಾಲಂಟಿ VRS ತೊಗೊಂಡು ರಿಟೈರ್ಡ್ ಆಗಿ ಮನೆಯ ಮುಂದೆ ಈಸಿ ಚೇರ್ ಹಾಕ್ಕೊಂಡು ನೀವು ಕೂಡ್ಬೋದಷ್ಟೇ. ಆ ಮನೆಯನ್ನು ಸಂತೋಷವಾಗಿ ಆಸ್ವಾದನೆ ಮಾಡಲಿಕ್ಕೆ ಆಗೋಲ್ಲ. ಯಾಕಂದರೆ ಆಗಿರುವಂಥ ಸಮಸ್ಯೆಗಳೇ ಬೇರೆ ಇರ್ತದೆ. ನೀವು ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾವ ಏಜಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗಬೇಕು ಅದೇ ಆಗಿಬಿಡ್ಬೇಕು. ಆ ಎಕ್ಸ್ಪೀರಿಯನ್ಸಿಂದ ಅನುಭವ ಕೂಡ ಬರುತ್ತೆ. ಆ ಅನುಭವದಿಂದ ಕಷ್ಟಗಳನ್ನು ತಟ್ಟುಕೊಳ್ಳುವಂಥ ಶಕ್ತಿ ಕೂಡ ಬರ್ತದೆ. ಸೊ ಹಾಗಾಗಿ ಮನಸ್ಸು ಅಂತಂಬೋದು ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಸ್ಟೇಜಲ್ಲಿ ಕೂಡ ಮಲ್ಟಿಪಲ್ಸ್ ಆಫ್ 7 ಅದು ಡೆವಲಪ್ ಮಾಡ್ಕೊಳ್ತಾ ಬರ್ತದೆ. ಇದು ಹೀಗೆ ಮುಂದುವರಿಸಿದರೆ ಮನುಷ್ಯನಿಗೆ ಕಷ್ಟ ಇಲ್ಲ ಅಂತ ಯಾರಿಗೂ ಇಲ್ಲ, ಎಲ್ಲರಿಗೂ ಕಷ್ಟ ಬರುತ್ತೆ. ಆದರೆ ನನಿತ್ಯಂ ಲಭತೆ ದುಃಖಂ ನನಿತ್ಯಂ ಲಭತೆ ಸುಖಂ. ಯಾರಿಗೂ ಕೂಡ ಸುಖ ಪರ್ಮನೆಂಟ್ ಆಗಿರೋದಿಲ್ಲ, ನಿತ್ಯವಾಗೂ ಯಾರಿಗೂ ಸುಖವೂ ಇರಲ್ಲ, ಯಾರಿಗೂ ದುಃಖವೂ ನಿತ್ಯವಾಗಿರಲ್ಲ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ. ಸುಖ ನಂತರ ದುಃಖ, ದುಃಖದ ನಂತರ ಸುಖ ಬರ್ತಾನೆ ಇರ್ತದೆ. ಸುಖ ದುಃಖೇ ಮನುಷ್ಯಾಣಾಂ ಚಕ್ರವತ್ ಪರಿವರ್ತತಃ. ಸುಖ ಆದ ಮೇಲೆ ದುಃಖ, ದುಃಖ ಆದ ಮೇಲೆ ಸುಖ, ಇದು ಚಕ್ರದಂತೆ ಬರ್ತಾನೆ ಇರ್ತದೆ. ಸೊ ಹಾಗಾಗಿ ಇದಕ್ಕೆ ತನ್ನನ್ನು ಮನಸ್ಸು ಟ್ಯೂನ್ ಮಾಡಿಕೊಳ್ಬೇಕು.
ಟ್ಯೂನ್ ಮಾಡ್ಕೊಂಡು ಯಾವುದೋ ಒನ್ ಸೈಡಿಗೆ ಮಾತ್ರವೇ ಪ್ರಿಪೇರ್ ಆಗಿಬಿಟ್ರೆ ಏನಾಗ್ತದೆ ಅಂದರೆ, ಕಷ್ಟ ಬಂದಾಗ ನಮ್ಮನ್ನು ಎಚ್ಚರಗೊಳಿಸು. ಯಾಕಂದರೆ ಸುಖ ಬಂದಾಗ ಯಾರಿಗೂ ಏನು ಸಪೋರ್ಟ್ ಬೇಕಾಗಿಲ್ಲ. ಸುಖ ಬಂದಾಗ ದೇವ್ರು ಕಾಣಲ್ಲ, ಸುಖ ಬಂದಾಗ ಬಂಧು ಬಳಗ ಕಾಣಲ್ಲ, ಸುಖ ಬಂದಾಗ ನಾನೇ ಇದೊಂದೇ ಕಾಣೋದು. ಆದರೆ ದುಃಖ ಬಂತು ಅಂದರೆ ಅವ್ರು ಸಹಾಯ ಮಾಡಲಿಲ್ಲ, ದೇವರು ಸಹಾಯ ಮಾಡಲಿಲ್ಲ, ಎಲ್ಲವೂ ಶುರುವಾಗ್ತದೆ. ನಮಗೆ ಕಷ್ಟದ ಸಮಯದಲ್ಲಿ ಬಂದಾಗ ನಮ್ಮ ಮನಸ್ಸಿನ ಸಹಕಾರ ಬೇಕು. ಆಗ ಯಾರೋ ಬಂದು ನನ್ನ ಕಾಪಾಡಬೇಕು. ದೇವರು ಕಾಪಾಡ್ತಾನೆ, ಆದರೆ ಅದಕ್ಕೆ ಬೇಕಾದಂಥ ಪ್ರಿಪರೇಷನ್ ನಾನು ಮಾಡ್ಕೊಳ್ಬೇಕಲ್ಲ. ರಿಸೀವ್ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಮನಸ್ಸನ್ನು ನಾವು ಎತ್ತರ ಮಾಡಿಕೊಳ್ಳಬೇಕು. ಇಲ್ಲದೇ ಇದ್ದರೆ ದುಃಖದಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮನಸ್ಸಿನ ಮೇಲೆ ಮನಸ್ಸೆಂಬುದು ತುಂಬ ದೊಡ್ಡ ಕ್ರುಷಿಯಲ್ ರೋಲ್ ಪ್ಲೇ ಮಾಡ್ತದೆ. ಈ ಮನಸ್ಸು ಕೊಡುವನು ಯಾರು? ಭಗವಂತ. ಮನಸ್ಸು ಕೊಡುವುದು ಅಂತಂದ್ರೆ ಏನು? ಆ ಸಿಸ್ಟಮ್ನ ನಮಗೆ ಅವೈಲಬಿಲಿಟಿ ಕೊಡ್ತಾನೆ ಅಷ್ಟೇ ಆಗಲಿ. ಆತೇನು ಆಪರೇಟ್ ಮಾಡಲ್ಲ. ಮನಸ್ಸನ್ನು ಆಪರೇಟ್ ಮಾಡೋದು ಜೀವನೇ. ನನಗೇನು ಆಲೋಚನೆ ಮಾಡ್ತೀನೋ ಅದಕ್ಕೆ ತಕ್ಕಂತೆ ಮನಸ್ಸು ಆಪರೇಟ್ ಆಗ್ತದಾಗಲಿ, ಭಗವಂತನಿಗೆ ತಕ್ಕಂತೆ ಆಪರೇಟ್ ಆಗಲ್ಲ. ಭಗವಂತನೇ ಆಪರೇಟ್ ಮಾಡೋದಾದರೆ ನಾವು ನಿತ್ಯ ಒಳ್ಳೆಯ ಕೆಲಸವನ್ನೇ ಮಾಡ್ತೇವೆ. ಜಸ್ಟ್ ಲೈಕ್ ರೋಬೋಟ್ಸ್. ಬೆಳಗ್ಗೆ ತಕ್ಷಣ ಸಂಧ್ಯಾವಂದನೆ ಮಾಡ್ತೇವೆ, ನಮ್ಮದೇನು ಕಾಂಟ್ರಿಬ್ಯೂಷನೇ ಇಲ್ಲ, ನಮ್ಮದೇನು ಅಸಲು ಇಂಟೆನ್ಷನೇ ಇಲ್ಲ. ಭಗವಂತ ಹೇಳಿದ್ದಾನೆ, ಒಂದು ಪ್ರೋಗ್ರಾಮ್ ಮಾಡಿಟ್ಟುಬಿಟ್ಟಿದ್ದಾನೆ, ಅದರ ಪ್ರಕಾರ ನಡಿಬೇಕು. ಆದರೆ ಭಗವಂತ ಇಂಟರ್ವ್ಯೂನ್ ಆಗಲ್ಲ, ವ್ಯವಸ್ಥೆ ಕೊಡ್ತಾನೆ ಅಷ್ಟೆ. ಹಾಗಾಗಿ ಮನುಷ್ಯ ಆ ಮನಸ್ಸು, ಬುದ್ಧಿ, ಸಮಾಜ, ತನ್ನ ಲೈಫ್ ಸ್ಟೈಲ್, ಇದರಿಂದ ಏನಾಗುತ್ತೆ, ತನಗೆ ಬೇಕಾದ ರೀತಿಯಲ್ಲಿ ವರ್ತಿಸಬೇಕು ಅಂತ ಪ್ರಯತ್ನವನ್ನು ಮಾಡ್ತಾನೆ. ಭಗವಂತನೇ ಎಲ್ಲವನ್ನೂ ಕೊಟ್ಟರೂ ಕೂಡ ಇದು ನನ್ನದೇ, ನಾನೇ ಮಾಡ್ತಾ ಇದ್ದೇನೆ ಅಂತಂಬೋ ಒಂದು ಭ್ರಮೆಯಲ್ಲಿ ಮನುಷ್ಯ ಇರ್ತಾನೆ. ಇದು ದೋಷ. ನಾವು ಸಂತೋಷವಾಗಿರೋ ಕಾಲಕ್ಕೆ ಹೇಳ್ಬೋದು, ಆದರೆ ವ್ಯವಹಾರದಲ್ಲಿ ಕೆಲವಿನ ಪೊಸಿಷನ್ ಬಂದಾಗ ನಾನೇ ಮಾಡಿದೆ, ನಂದೇ ಅದು, ನನಗ್ಯಾಕೆ ಹಿಂಗಿಷ್ಟು ದುಃಖ ಬಂತು, ನನಗೆ ದುಃಖ ಬರೋದಂದರೆ ಏನು, ನನಗ್ಯಾಕೆ ಇಷ್ಟು ಕಷ್ಟ ಕೊಟ್ಟ, ಇದೆಲ್ಲ ಏನಂತಂದರೆ ನಂದು ಅಂತ ಅಂದುಕೊಂಡಾಗ ಇದೆಲ್ಲ ನೋವುಗಳು, ಬರುವಂಥ ನೋವುಗಳು. ಸೊ ಭಗವಂತ ಇಲ್ಲಿ ಹೇಳೋದಿಷ್ಟೇ, ಅನುಷ್ಠಾನವನ್ನು ನಮಗೆ ಗೊತ್ತಿಲ್ಲದೆ ಸುಮ್ಮನೆ ಅಸೂಯೆ, ಅಸಹನೆಯಿಂದ ನನ್ನ ಕೆಲಸಕ್ಕೆ ನಾನೊಬ್ಬನೇ ಜವಾಬ್ದಾರ, ನಾನು ಮಾಡೋದನ್ನು ನನ್ನ ಸ್ವಂತ ಹಿತಕ್ಕಾಗಿ, ಅದನ್ನು ಫಲವನ್ನು ನಾನೇ ಪಡಿತೇನೆ, ನನ್ನ ಕೈಯಲ್ಲೇ ನನ್ನ ಅಸ್ತಿತ್ವ ಇದೆ, ಯಾವ ದೇವರು ಅದಕ್ಕೆ ಹೊಣೆಗಾರ ಅಲ್ಲ ಅಂತ ಅಭಿಪ್ರಾಯ ತೋರಿ ಅಹಂಕಾರದಿಂದ ಬದುಕುವವರಿಗೆ ಎಂದೂ ಕೂಡ ಅರಿವಿನ ಭಾಗಗಳು ತಿಳಿಯೋದಿಲ್ಲ. ಅವರಿಗೆ ಈ ಸಿಸ್ಟಮ್ ಏನೂ ಗೊತ್ತಾಗಲ್ಲ. ಆತ ಪ್ರಪಂಚದಲ್ಲಿ ಶ್ರೇಷ್ಠವಾದಂಥ ದಡ್ಡ ಅಂತ ಎಣಿಸ್ಕೊಳ್ತಾನೆ. ತನಗೆ ಏನೂ ಗೊತ್ತಿಲ್ಲ ಎನ್ನುವುದು ಕೂಡ ಗೊತ್ತಿರೋದಿಲ್ಲ. ಇಂಥವರಿಗೆ ಸತ್ಯದ ಬಗ್ಗೆ ಚಿಂತನೆ ಮಾಡುವಂಥ ಅರ್ಹತೆ ಇರುವುದಿಲ್ಲ. ಅವರು ಕತ್ತಲಿನಿಂದ ಇನ್ನೊಂದು ಕತ್ತಲಿಗೆ ಹೋಗ್ತಾರೆ ಹೊತ್ತು ಬೆಳಕಿನಾಗಿ ಬರುವುದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಕೃಷ್ಣನ ಸಂದೇಶ ಕೇಳಿದ ಮೇಲೆ ನಮಗೊಂದು ಪ್ರಶ್ನೆ ಬರ್ತದೆ. ಸರಿ, ಜಗತ್ತಿನ ಮೂಲಭೂತವಾದಂಥ ಈ ಸತ್ಯ ಯಾಕೆ ಎಲ್ಲರಿಗೂ ಗೊತ್ತಿರೋದಿಲ್ಲ? ಇದೆಲ್ಲರಿಗೂ ಗೊತ್ತಿರಬೇಕಲ್ಲ. ಶಾಸ್ತ್ರ ಹೇಳುತ್ತೆ, ಭಗವದ್ಗೀತೆ ಹೇಳುತ್ತೆ, ದೊಡ್ಡವರು ಹೇಳ್ತಾರೆ, ಸಂತಾನದಾಗಿಂದ ಯಾವುದೋ ಒಂದು ಪ್ರವಚನದಲ್ಲಿ ಎಲ್ಲರೂ ಹೇಳ್ತಾರೆ. ಆದರೆ ಯಾಕಿದು ಎಲ್ಲರೂ ತಿಳ್ಕೊಳ್ಳೋದಿಲ್ಲ? ಇದು ತುಂಬ ರೋಚಕವಾದ ವಿಷಯ. ಒಂದು ಒಳ್ಳೆಯ ಕೆಲಸ ಇದು ಅಂತಂದಾಗ ಜನಗಳು ಯಾಕೆ ಮಾಡೋದಿಲ್ಲ? ಇದು ಕೆಟ್ಟ ಕೆಲಸ ಮಾಡಬೇಡಿ ಅಂತ ಹೇಳಿದ್ರೂ ಕೂಡ ಜನಗಳು ಯಾಕೆ ಕೇಳೋದಿಲ್ಲ? ಇದು ದೊಡ್ಡ ಪ್ರಶ್ನೆ. ಇದಕ್ಕೆ ಕೃಷ್ಣ ಏನು ಉತ್ತರ ಕೊಡ್ತಾನೆ ಎಂಬುದು ನೋಡೋಣ. ಈಗ ಯಾರು ಎಷ್ಟೇ ಉಪದೇಶ ಮಾಡಿದ್ರೂ ಕೂಡ ಇಡೀ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಮಾರ್ಗ ಹಿಡಿಯೋದು ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ನಡೆ, ನಮ್ಮ ಸಂಸ್ಕಾರ, ಹಾಗೆ ನಮ್ಮ ಜೀವ ಸ್ವಭಾವ. ನಮ್ಮ ನಡೆ ಅಂದ್ರೇನು? ನಮ್ಮ ಲೈಫ್ ಸ್ಟೈಲ್. ನಾವು ಏನೇನು ಬಯಸ್ತೇವೆ, ಏನೇನು ಬೇಕು, ನಮ್ಮ ಜೀವನ ನಿತ್ಯ ದಿನಚರಿ ಹೇಗಿದೆ, ಅದು ನಮ್ಮ ನಡೆ. ಸಂಸ್ಕಾರ ಅಂತಂದರೆ ಏನು? ಎಕ್ಸ್ಪೀರಿಯನ್ಸ್ ಅಂತೀವಿ ನಾವು. ಸಂಸ್ಕಾರ ಅಂತ ಈಗ ಸಂಸ್ಕಾರ ಎಂಬ ವರ್ಡು ಸ್ವಲ್ಪ ವ್ಯವಹಾರದಲ್ಲಿ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಅದು ಬೇರೆ ಬೇರೆ ನೆಲದಲ್ಲಿ ಅದು ಇದಾಗಿರ್ತವೆ, ನಾವು ತಿಳ್ಕೊಂಡಿರ್ತೇವೆ. ಸಂಸ್ಕಾರ ಅಂದರೆ ಸಿಂಪಲ್ ಹೇಳಬೇಕಾದ್ರೆ, ನಾನೊಂದು ಓದ್ಕೊಂಡಿದ್ದೇನೆ, ಐ ಆಮ್ ಎ ಫ್ರೆಷರ್, ಒಂದು ಜಾಬ್ಗೆ ಹೋಗ್ತೇನೆ. ಜಾಬಿಗೆ ಹೋದಾಗ ಒಬ್ಬನು ಉದ್ಯೋಗ ಕೊಡ್ತಾನೆ, ಪ್ರಿಯರ್ ಎಕ್ಸ್ಪೀರಿಯನ್ಸ್ ಏನಿಲ್ಲ. ಆ ಕಂಪನಿಯಲ್ಲಿ 5 ವರ್ಷ ಕೆಲಸ ಮಾಡಿದೆ. 5 ವರ್ಷದ ಕೆಲಸ ಮಾಡಿದ ನಂತರ ಇನ್ನೊಂದು ಕಂಪನಿಗೆ ಜಾಬ್ಗೆ ಹೋಗ್ತೇನೆ. ಈಗೇನಾಯಿತು, ಇನ್ನೊಂದು ಕಂಪನಿಗೆ ಜಾಬಿಗೆ ಹೋಗೋ ಕಾಲಕ್ಕೆ ಅವನೇನು ಕೇಳ್ತಾನೆ, ಪ್ರಿಯರ್ ಎಕ್ಸ್ಪೀರಿಯನ್ಸ್ ಇದೆಯಾ? ಇದು ಸರ್ ಸೊ XYZ ಕಂಪನಿಯಲ್ಲಿ 5 ವರ್ಷ ಕೆಲಸ ಮಾಡಿದಂಥ ಎಕ್ಸ್ಪೀರಿಯನ್ಸ್ ನನಗಿದೆ. ಅಂದರೆ ಒಂದು ಕೆಲಸವನ್ನು
ತುಂಬ ಈಸಿಯಾಗಿ ಮಾಡಲಿಕ್ಕೆ ಬೇಕಾದಂಥ ಎಕ್ಸ್ಪೀರಿಯನ್ಸ್ ನನಗಿದೆ. ನೀವು ಯಾರು ಹೇಳ್ಕೊಡೋದು ಬೇಕಾಗಿಲ್ಲ. ಟೈಮ್ ಡಿಲೇ ಲ್ಯಾಗ್ ಕೂಡ ಆಗೋದಿಲ್ಲ. ಯಾವುದೇ ಒಂದು ಕೆಲಸ ಕೊಟ್ಟರೆ ನಾನು ಬೇಗ ಮಾಡ್ತೀನಿ. ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅದೇ ಅಲ್ವಾ, ಕೆಲಸ ಬೇಗ ಆಗಬೇಕು ಅಂತ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಇಲ್ಲಿ ಸಂಸ್ಕಾರ ಅಂತಂದರೆ ಏನಂದರೆ, ಸಂಸ್ಕಾರದಲ್ಲಿ ಎರಡಿರುತ್ತೆ, ಸುಸಂಸ್ಕಾರ ದುಸ್ಸಂಸ್ಕಾರ ಅಂತ ಎರಡಿದೆ. ಸಂಸ್ಕಾರ ಅಂತಂಬೋದು ಕಾಮನ್ ವರ್ಡ್, ಎಕ್ಸ್ಪೀರಿಯನ್ಸ್. ಸುಸಂಸ್ಕಾರ ಅಂದರೆ ಒಳ್ಳೆಯ ಎಕ್ಸ್ಪೀರಿಯನ್ಸ್, ದುಸ್ಸಂಸ್ಕಾರ ಅಂತಂದರೆ ಕೆಟ್ಟ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ಸಂಸ್ಕಾರ ಎಂಬುದು ಏನಾಗುತ್ತೆ, ಆ ಮನುಷ್ಯನಲ್ಲಿರುವಂಥ ಹಿಂದೆ ಎಷ್ಟೋ ಜನ್ಮಗಳಲ್ಲಿ ಹುಟ್ಟಿರ್ತಾನಲ್ಲ, ಆ ಜನ್ಮಗಳಲ್ಲಿ ಒಳ್ಳೆಯ ಕೆಲಸವೋ ಕೆಟ್ಟ ಕೆಲಸವೋ ಮಾಡಿರ್ತಾನೆ. ಆ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಮಾಡಿದ್ರಿಂದ ಪುಣ್ಯ ಪಾಪ ಸ್ಯಾಲ್ರಿ ಥರ ಬಂದಿರುತ್ತೆ. ಆದರೆ ಅದರ ಜೊತೆ ಎಕ್ಸ್ಪೀರಿಯನ್ಸ್ ಕೂಡ ಬರುತ್ತೆ. ಒಳ್ಳೆಯ ಕೆಲಸ ಜಾಸ್ತಿ ಮಾಡಿದರೆ ಒಳ್ಳೆಯ ಕೆಲಸವನ್ನು ಈಸಿಯಾಗಿ ಫಾಸ್ಟಾಗಿ ಮಾಡಲಿಕ್ಕೆ ಬೇಕಾದಂಥ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದೇ ಕೆಟ್ಟ ಕೆಲಸ ಮಾಡಿದೆ ಅಂದ್ಕೊಳ್ಳಿ, ಆ ಕೆಟ್ಟ ಕೆಲಸ ಕೂಡ ನೆಕ್ಸ್ಟ್ ಜನ್ರೇಷನ್ ತುಂಬ ಈಸಿಯಾಗಿ ಮಾಡಿಬಿಡ್ತಾರೆ. ಈಗ ನಮಗೆ ಗೊತ್ತಿರುತ್ತೆ, ಕೆಲವಿನ ಜನ ನೋಡಿ, ಮನೆಯಲ್ಲಿ ಒಂದು ಫ್ಯಾಮಿಲಿ, ಒಂದು ಬಂಧು ಬಳಗ ಅಂದರೆ ಒಬ್ಬ ಪರ್ಸನ್ ಇರ್ತಾನೆ. ನೀವು ಫಂಕ್ಷನ್ಸನ್ನೆಲ್ಲ ನೋಡ್ಬೋದು, ಮದುವೆ ಸಮಾರಂಭದಲ್ಲೆಲ್ಲ ನೋಡಿದ್ರೆ ಎಲ್ಲರೂ ಕರೆಕ್ಟಾಗಿರ್ತಾರೆ. ಯಾವನೊಬ್ಬನು ತರಳೆ ಮಾಡ್ತಾನೆ. ಅವನು ಬಂದು ಆ ಮದುವೆಯಲ್ಲಿ ಹಾಗೆ ಹೀಗೆ ನನ್ನ ಮರ್ಯಾದೆ ಮಾಡಿಲ್ಲ, ಅದು ಮಾಡಿಲ್ಲ, ಏನೋ ಒಂದು ಗಲಾಟೆ ಮಾಡ್ತಾನೆ. ಅವನು ತುಂಬ ಸಹಜವಾಗಿ ಮಾತಾಡ್ಬೇಕು. ಅವನಿಗೆ ಜಗಳ ಆಡಬೇಕಾದ್ರೂ ತುಂಬ ಸಹಜವಾಗಿ ಆಡ್ತಾನೆ. ಆ ರೀತಿಯಾಗಿ ಜಗಳ ಆಡಬೇಕಾದ್ರೆ ನಮಗೆ ಬರಲ್ಲ. ಯಾರನ್ನಾರು ಅದು ಒಬ್ಬ ಪ್ರಶ್ನೆ ಕೇಳಬೇಕಾದ್ರೂ ಕೂಡ ನಾವು ಹೇಗಪ್ಪ ಕೇಳೋದು ಅಂತ ಆಲೋಚನೆ ಮಾಡ್ತೇವೆ. ಅವರು ಯಾವ ಥರದ ಮುಜುಗರದಿಲ್ಲಂಗೆ ಡೈರೆಕ್ಟಾಗಿ ಕೇಳಿಬಿಡ್ತಾರೆ. ನಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಇರಲ್ಲ. ಇನ್ನು ಕೆಲವಿನ ಜನಕ್ಕೆ ಒಂದು ವಿಷಯವನ್ನು ಪೊಲೈಟಾಗಿ ಕೇಳಲಿಕ್ಕೆ ಈಸಿಯಾಗಿ ಬರುತ್ತೆ. ನಮಗೆ ಪೊಲೈಟಾಗಿ ಕೇಳಲಿಕ್ಕೆ ಬರಲ್ಲ. ನಾವೇನೋ ಒಂದು ಮಾತಾಡಿಬಿಡ್ತೇವೆ, ಅದು ಅವರಿಗೆ ನೋವಾಗಬಹುದು, ನಾವು ಅಂದುಕೊಂಡಂಥ ಕೆಲಸ ಆಗದೇ ಇರ್ಬೋದು. ಅದಕ್ಕೇನು ಮಾಡ್ತೇವೆ, ಕೆಲವಿನ ಕಡೆ ಸಾಫ್ಟಾಗಿ ಮಾತಾಡಬೇಕಾದ್ರೆ ಕೆಲವಿನ ಜನ ಕರ್ಕೊಂಡು ಹೋಗ್ತೇವೆ ಕಾಂಪ್ರಮೈಸ್ ಮಾಡಲಿಕ್ಕೆ. ನಾವೇ ಹೋದರೆ ಏನೋ ಒಂದು ಮಾತಾಡಿಬಿಡ್ತೇವೆ, ಗಲಾಟೆ ಆಗಿಬಿಡ್ತೇವೆ. ಯೂಶ್ವಲಿ ಗಂಡ ಹೆಂಡತಿಯರು ಜಗಳ ಆಡಿಕೊಂಡಾಗ ಈ ಕಡೆ ಆ ಕಡೆ ಸ್ವಲ್ಪ ಸೌಮ್ಯವಾಗಿ ಮಾತಾಡೋನು ಕರ್ಕೊಂಡು ಹೋಗ್ತೇವೆ. ಇಲ್ಲದಿದ್ದರೆ ಏನಾಗ್ತದೆ, ಮಾತಾಡ್ಲಿಕ್ಕೆ ಬರದೇ ಇದ್ದವನು ಕರ್ಕೊಂಡು ಹೋದರೆ ಇನ್ನಿಷ್ಟು ರಪ್ಚರ್ ಜಾಸ್ತಿ ಆಗ್ತದೆ. ಸೊ ಸಂಸ್ಕಾರ ಅಂತಂದರೆ ಇಟ್ಸ್ ಎ ಎಕ್ಸ್ಪೀರಿಯನ್ಸ್. ನಾವು ಈ ಪ್ರತಿ ಜನ್ಮದಲ್ಲಿ ಒಳ್ಳೆಯ ಕೆಲಸವನ್ನು ಜಾಸ್ತಿ ಮಾಡಿದರೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಬರುತ್ತೆ. ಅಂದರೆ ಒಳ್ಳೆಯ ಕೆಲಸವನ್ನು ಈಸಿಯಾಗಿ ಮಾಡಿಬಿಡ್ತೇನೆ. ಕೆಟ್ಟ ಕೆಲಸ ಮಾಡಿದರೆ ಹಿಂದಿನ ಜನ್ಮದಲ್ಲಿ ಕೆಟ್ಟ ಕೆಲಸವನ್ನು ಈಸಿಯಾಗಿ ಮಾಡಿಬಿಡ್ತೇನೆ, ಫಾಸ್ಟಾಗಿ ಮಾಡ್ತೇನೆ. ಆ ಎಕ್ಸ್ಪೀರಿಯನ್ಸ್ ಅದು ಪ್ರತಿಯೊಬ್ಬರಲ್ಲಿ ವೇರಿ ಆಗ್ತದೆ, ಎಲ್ಲರಿಗೂ ಒಂದೇ ಥರ ಇರಲ್ಲ. ಮೂರನೆಯದು ಜೀವ ಸ್ವಭಾವ. ಸೊ ಜೀವ ಸ್ವಭಾವ ಅಂತಂದರೆ ಏನಂತಂದರೆ, ಜೀವನಿಗೆ ಇರುವಂಥ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ನನ್ನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ನಿಮಗೆ ಹಿಂದೆ ಹೇಳಿದೆ ಒಂದು ಎಕ್ಸಾಂಪಲಲ್ಲಿ, ಮಾವಿನ ಮರ, ಹುಣಸೆ ಹಣ್ಣು ಮರ, ಹಾಗಲಕಾಯಿ ಮರ, ಮೆಣಸಿನಕಾಯಿ ಮರ. ಮೆಣಸಿನಕಾಯಿ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಏನು? ಖಾರ. ಹುಣಸೆ ಹಣ್ಣು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಏನು? ಹುಳಿ. ಅದು ಯಾವತ್ತಿಗೂ ಬದಲಾಗಲ್ಲ. ಒಂದು ವೇಳೆ ಬದಲಾದರೆ ಏನಾಗ್ತದೆ, ತಿನ್ನಲಿಕ್ಕೆ ಆಗೋದಿಲ್ಲ. ಹುಣಸೆ ಹಣ್ಣು ಸಿಹಿಯಾಗಿತ್ತು ಅಂದ್ಕೊಳ್ಳಿ, ನೀವು ತಿನ್ನಲಿಕ್ಕೆ ಬರ್ತದೆ. ಮೆಣಸಿನಕಾಯಿ ಖಾರ ಇಲ್ಲ, ಸಿಹಿಯಾಗಿತ್ತು ಅಂದ್ಕೊಳ್ಳಿ, ಏನಾಗ್ತದೆ, ನಮಗೆ ಊಟದಲ್ಲಿ ಸ್ವಾರಸ್ಯ ಇರಲ್ಲ. ಯಾವುದು ಹೇಗಿರಬೇಕೋ ಹಾಗೇ ಇರಬೇಕು. ಎಲ್ಲ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಇದ್ರೇ ಮನೆ ಅಡುಗೆ ಚೆನ್ನಾಗಿರುತ್ತೆ. ಇನ್ ಕೇಸ್ ಬದಲಾಗ್ಬಿಡ್ತು ಅಂದ್ಕೊಳ್ಳಿ ಕ್ವಾಲಿಟಿ, ನಾವು ಅದನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ಹೀಗೆ ಈ ಒಂದು ಗಿಡ ಮರಗಳಲ್ಲೇ ಪ್ರತಿಯೊಂದಕ್ಕೂ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದ್ದಂಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನಿಗೂ ಕೂಡ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇರುತ್ತೆ. ಅದನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ. ಬದಲಾವಣೆ ಮಾಡಿ ತೊಂದರೆ ಆಗ್ತದೆ ಸಮಾಜಕ್ಕೆ. ಮಾವಿನ ಹಣ್ಣು ಸಿಹಿ, ಹುಣಸೆ ಹಣ್ಣು ಸಿಹಿ, ಮೆಣಸಿನಕಾಯಿ ಸಿಹಿ, ಹಾಗಲಕಾಯಿ ಸಿಹಿ ಇದ್ದರೆ ನಾವೇನಂತೇವೆ, ಬೈತೇವೆ. ಏನು ಭಗವಂತ ಎಲ್ಲ ಮೊನೋಟನಸ್, ಒಂದು ರುಚಿ ಇಲ್ಲ, ಹಾಳಿಲ್ಲ. ನಾವು ಯಾವುದಾದ್ರೂ ಊಟಕ್ಕೆ ಹೋಗಬೇಕಾದ್ರೇ ನಿಮಗೆ ಗೊತ್ತಿರುತ್ತೆ, ಈ ಭಾಳ ಜನ ಈ ನಾಗರ ಚವಿತಿ ಮಾಡ್ತೀವಿಲ್ಲ, ನಾಗರ ಚವಿತಿ. ಆ ಚವಿತಿ ದಿನ ಸಾಂಪ್ರದಾಯಸ್ಥರಾದಂಥ ಹೆಣ್ಣು ಮಕ್ಕಳು ಉಪ್ಪು ತಿನ್ನೋದಿಲ್ಲ, ಉಪ್ಪು ಖಾರ ಏನು ಬಳಸೋದಿಲ್ಲ. ಆಗ ಆವತ್ತಿನ ದಿನ ನೀವು ಅಡುಗೆ ನೋಡಿದ್ರೆ ಉಪ್ಪೇ ಇರಲ್ಲ. ಒಂದು ದಿನ ತಿನ್ನು ನೋಡಿ ಹೆಂಗಿರುತ್ತೆ. ಒಂದಿನ ಯಾವಾಗ ಇದು ಕಳಿಯತ್ತಪ್ಪ ಅನಿಸುತ್ತೆ. ಅವರು ಉಪ್ಪು ತಿನ್ನೋದಿಲ್ಲ, ಮನೆಗೆ ಯಾರಿಗೂ ಮಾಡೋದಿಲ್ಲ. ಇದು ಒಂದು ಕಷ್ಟ. ಆಮೇಲೆ ನಮಗೇನಾದರೂ ಅನಾರೋಗ್ಯ ಆಯ್ತು ಅಂದ್ಕೊಳ್ಳಿ. ಅನಾರೋಗ್ಯ ಆದಾಗ ಡಾಕ್ಟ್ರ್ ಏನು ಮಾಡ್ತಾನೆ, ಇಂಥ ತಿನ್ನಬೇಡ, ಅಸಲು ತಿನ್ನಬೇಕು ಅಂದರೆ ಅನಿಸಲ್ಲ, ನಾಲಿಗೆ ರುಚಿ ಕೆಟ್ಟು ಹೋಗಿರ್ತದೆ. ಅದೇ ನಮ್ಮ ಮದುವೆಗೆ ಹೋಗಿದ್ದೆ ಅಂದ್ಕೊಳ್ಳಿ, ನಮಗೆ ಒಂದು ಹಬ್ಬ ಯಾವುದನ್ನ ಹರಿದಿನ ಯಾರನ್ನ ಟ್ರೀಟ್ ಕೊಡ್ತಿದ್ದಾರೆ ಅಂತಂದರೆ ಹಾಟು ಸ್ವೀಟು ಎರಡು ಖಂಡಿತ ಇರಲೇಬೇಕು. ಬರೀ ಸ್ವೀಟ್ ಮಾಡಿದ್ದೇವೆ ಅಂತಂದರೆ ಅದೆಂಥ ಫಂಕ್ಷನಪ್ಪ, ಬೇಡಪ್ಪ ತಿನ್ನೋದಿಲ್ಲ ಅಂತೀವಿ.
ಬರೀ ಹಾಟೆ ಮಾಡಿದೆ ಅಂದ್ಕೊಳ್ಳಿ, ಏನು ಮಾಧುರ್ಯ ಇಲ್ಲದಂಥ ಅಡಿಗೆ ಅಂತ ಅನಿಸುತ್ತೆ. ಎಲ್ಲ ಹೋಯ್ತು ಅಂದ್ಕೊಂಡು ಯಾರಿಗೇನು ಬೇಕೋ ತಿಂತಾರೆ. ಫಸ್ಟ್ ಒಂದು ಸ್ವೀಟ್ ತಿಂತೇವೆ, ಆಮೇಲೆ ಖಾರ ತಿಂತೇವೆ. ಇದು ನಿಯಮ. ಖಾರ ಜಾಸ್ತಿ ಆದರೆ ಮತ್ತೆ ಸ್ವೀಟ್ ತಿಂತೇವೆ, ಸ್ವೀಟ್ ಜಾಸ್ತಿ ಆದರೆ ಅದು ಖಾರ ತಿಂತೇವೆ, ಸಪ್ರೆಸ್ ಮಾಡ್ಕೊಳ್ಳಿಕ್ಕೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ 4 ಥರ ಕ್ವಾಲಿಟಿ ಇರುತ್ತೆ. ಜೀವ ಸ್ವಭಾವದ 4 ಕ್ಯಾಟಗರೀಸ್: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಸಮಾಜದಲ್ಲಿರುವಂಥ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದ್ಕೋಬೇಡಿ, ಕ್ವಾಲಿಟಿ ವೈಸ್ ಇದು. ಬ್ರಾಹ್ಮಣನ ಕ್ವಾಲಿಟಿ ಏನು ಅಂತಂದರೆ, ಅದಕ್ಕೆ ಜ್ಞಾನವನ್ನು ಪಡಿಬೇಕು, ಯಾವುದನ್ನು ಸರಿ ಡೀಪಾಗಿ ತಿಳ್ಕೊಳ್ಬೇಕು ಅಂತ ತುಂಬ ಇಂಟ್ರೆಸ್ಟ್. ಮತ್ತು ಬ್ರಾಹ್ಮಣ ಅಂದರೆ ಜನಿವಾರ ಹಾಕ್ಕೊಂಡು ಜುಟ್ಟ ಹಾಕ್ಕೊಂಡು ಅಂತ ಅಂದ್ಕೋಬೇಡಿ. ಬ್ರಾಹ್ಮಣ ಅಂದರೆ ನಾಲೆಡ್ಜಬಲ್ ಅಷ್ಟೇ. ಅದು ಯಾವ ಜಾತಿ ಆಗ್ಬೋದು, ಯಾವ ಮತ ಆಗ್ಬೋದು. ಆತನಿಗೆ ಈ ಸೃಷ್ಟಿ ರಹಸ್ಯವನ್ನಾಗಲಿ ಯಾವುದೇ ಒಂದು ವಿಷಯವನ್ನು ಕೊಟ್ಟರೆ ಅದರ ಬಗ್ಗೆ ಡೀಪ್ ಸ್ಟಡಿ ಮಾಡಬೇಕು ಅಂತ ಅನಿಸುತ್ತೆ ಅವನಿಗೆ. ಇದು ಹೇಗೆ ಕೆಲಸ ಮಾಡುತ್ತೆ, ಇದು ಯಾಕೆ ಹೀಗಿದೆ, ಇದ್ರ ಬಗ್ಗೆ ಮತ್ತಿಷ್ಟು ತಿಳ್ಕೊಳ್ಬೇಕು ಅನಿಸುತ್ತೆ. ಇದನ್ನು ಬ್ರಾಹ್ಮಣಿಕ್ ಕ್ವಾಲಿಟಿ ಅಂತೇವೆ. ಕ್ಷತ್ರಿಯ ಕ್ವಾಲಿಟಿ ಏನಂತಂದರೆ, ಯಾವುದನ್ನೇ ಆಗಲಿ ಅದರದ್ದು ಒಡೆತನ ಬೇಕು. ನಾನು ಲೀಡರ್ ಆಗಿರ್ತೇನೆ, ನಾನು ನಿಮ್ಮನ್ನು ಗೈಡ್ ಮಾಡ್ತೇನೆ, ನಿಮಗೆ ಮುಂದೆ ನಡೆಸ್ತೇನೆ, ನಿಮ್ಮನ್ನು ರಕ್ಷಣೆ ಮಾಡ್ತೇನೆ. ಅದೊಂದು ಸಣ್ಣ ಯಾವುದೋ ಒಂದು ದೇವಸ್ಥಾನದಿಂದ ಹಿಡಿದು ಇಡೀ ಜಗತ್ತಿನ ತನಕ ಸಣ್ಣ ದೇವಸ್ಥಾನದ ನಾನು ಟ್ರಸ್ಟಿ ಆಗಿರ್ತೇನೆ, ನಾನು ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಟ್ರೆಸರಿ, ಹೀಗೆ ಮಾಡ್ಕೊಳ್ಳಲ್ವಾ? ಅದರಲ್ಲಿ ಮುಖ್ಯವಾಗಿ ನಡೆಸೋನೊಬ್ಬನ ಅವನಿಗೊಂದು ಕ್ವಾಲಿಟಿ ಇರಬೇಕು. ಯಾವುದೇ ಆಗಲಿ ಪರ್ಫೆಕ್ಟಾಗಿ ಸಮಾಜವನ್ನು ಮುಂದೆ ನಡೆಸಲಿಕ್ಕೆ ಒಂದು ಕ್ವಾಲಿಟಿ ಇರಬೇಕು. ರಾಜಕಾರಣಿಗಾಗಿರ್ಬೋದು, ಯಾವುದೇ ಒಂದು ವ್ಯವಸ್ಥಾಪಕ ಆಗಿರ್ಬೋದು, ಅದೊಂದು ಕ್ವಾಲಿಟಿ. ಇದು ಕ್ಷತ್ರಿಯ ಕ್ವಾಲಿಟಿ ಅಂತೆ. ಅವನಿಗೆ ಧೈರ್ಯ ಇರುತ್ತೆ, ಯಾವುದಕ್ಕಾದರೂ ಹೋರಾಟಕ್ಕೆ ಬೇಕಾದಂಥ ಶಕ್ತಿ ಇರುತ್ತೆ. ದಿಸ್ ಈಸ್ ಕ್ಷತ್ರಿಯ ಕ್ವಾಲಿಟಿ. ವೈಶ್ಯ ಕ್ವಾಲಿಟಿ ಅಂತಂದರೆ, ಜನಸಮುದಾಯಕ್ಕೆ ಬೇಕಾದಂಥ ಆಹಾರವನ್ನೆಲ್ಲ ಒದಗಿಸುವಂಥವನು, ಅವನ ವೈಶ್ಯ ಕ್ವಾಲಿಟಿ ಅಂತೇವೆ. ಪ್ರೊಡಕ್ಷನ್ ಅಂತೀವಿ ನಾವು. ಯಾವುದನ್ನು ಸರ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ವೈಶ್ಯ ಅಂತ ಇರಬೇಕು. ದಟ್ ಈಸ್ ವೈಶ್ಯ ಕ್ವಾಲಿಟಿ, ಬಿಸ್ನೆಸ್ ಕ್ವಾಲಿಟಿ. ಆಮೇಲೆ ಶೂದ್ರ ಅಂತಂದರೆ ಸರ್ವೀಸ್. ಇಟ್ಸ್ ಎ ಕ್ವಾಲಿಟಿ. ಈ ಪರ್ಸನ್ ಅಂತಲ್ಲ, ಹಿಂದೆ ಅವರ ಸ್ವಭಾವದ ರೀತಿಯಲ್ಲೇ ಅವರ ಕ್ಯಾಸ್ಟ್ ಬಂತು. ಅದು ಅನಾಹುತ ಆಯಿತು ಬಿಡಿ. ಈಗ ಸಾಫ್ಟ್ವೇರ್ ಇಂಜಿನಿಯರು ಬ್ರಾಹ್ಮಣ ಅಂತ ಹೇಳ್ಕೊಡ್ತಾರೆ, ಕ್ಷತ್ರಿಯ ಅಂತ ಹೇಳ್ಕೊಡ್ತಾರೆ, ವೈಶ್ಯ ಅಂತ ಹೇಳ್ಕೊಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ಬಟ್ ಮೂಲಭೂತವಾದ ಕ್ವಾಲಿಟಿನೇ ಇರಲ್ಲ. ಆದರೂ ಹೆಸರು ಅಂತಂಬೋದು ಹಾಗೇ ಇದೆ. ಅದು ಹೇಗೆ ಅಂತಂದರೆ, ನಮ್ಮ ತಂದೆ ಡಿಗ್ರಿ ಮಾಡಿ BCom ಮಾಡಿ MCom ಮಾಡಿರಿ ಅಂದ್ಕೊಳ್ಳಿ. ನಮ್ಮ ತಂದೆಯವ್ರ ಹೆಸರು ಪಕ್ಕದಲ್ಲಿ MCom ಅಂತ ಬರ್ಕೋಬೋದು. ಹುಟ್ಟಿದ ತಕ್ಷಣ ನಾನು MCom ಅಂತ ಬರ್ಕೊಳ್ಳಿಕ್ಕೆ ಬರ್ತದ? ಬರಲ್ಲ. ಯಾಕಂದರೆ ಅರೆಸ್ಟ್ ಮಾಡ್ತಾರೆ. ಯಾಕಂದರೆ ನಿಮ್ಮ ಅಪ್ಪ ಓದಿದ್ದಾರೆ, ನೀನು ಇನ್ನೂ ಓದಿಲ್ಲ, ನೀನು ಓದಬೇಕು. ಹಾಗೆ ತಂದೆಗೆ ಬ್ರಾಹ್ಮಣಿಕ್ ಕ್ವಾಲಿಟಿ ಇತ್ತು ಅಂದ್ಕೊಳ್ಳಿ, ಮಗನಿಗೆ ಬ್ರಾಹ್ಮಣಿಕ್ ಕ್ವಾಲಿಟಿ ಹೆಂಗೆ ಬರುತ್ತೆ? ಅವನಿಗೆ ಬೇರೆ ಕ್ವಾಲಿಟಿ ಆಗಿರ್ಬೋದು. ಆದರೆ ಬ್ರಾಹ್ಮಣನ ಮಗ ಸಮಾಜದ ಪ್ರಕಾರ ಬ್ರಾಹ್ಮಣ ಜಾತಿದೆ ಅಂತಾರೆ. ಆದರೆ ಕ್ವಾಲಿಟಿ ಬೇರೆ ಇರುತ್ತೆ. ಬಟ್ ಅದು ಸಮಾಜದಲ್ಲಿ ಸರಿಯಾದಂಥ ಒಂದು ವ್ಯವಸ್ಥೆ ಇಲ್ಲದೆ ಆದಂಥ ದುರಂತ ಅದು. ಸೊ ಅದರ ಬಗ್ಗೆ ನಮಗೆ ಸದ್ಯಕ್ಕೆ ಬೇಡ. ಸೊ ಜೀವ ಸ್ವಭಾವ ಅಂತಂದರೆ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಇದು ಅರ್ಥ ಆಗಲಿಕ್ಕೆ ನಾನು ಎಂದು ಹೇಳುವಂಥ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಇದನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಸುಲಭ. ಒಬ್ಬ ವಿದ್ಯಾರ್ಥಿಗಳು, ಒಬ್ಬ ಸ್ಟೂಡೆಂಟ್ ಒಬ್ಬ ಸ್ಕೂಲ್ನಲ್ಲಿ ಎಕ್ಸ್ಕರ್ಷನ್ಗೆ ಹೋಗಿದ್ದಾರೆ. ಒಂದು ಸುಂದರವಾದಂಥ ಜಲಪಾತ, 4 ಜನ ಫ್ರೆಂಡ್ಸ್ ಇದ್ದಾರೆ. ಅವ್ರು ಹೋಗಿ ಆ ಜಲಪಾತದ ಮುಂದೆ ನಿಂತು ಅದನ್ನು ಆಸ್ವಾದನೆ ಮಾಡ್ತಾಯಿದ್ದಾರೆ, ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದಾರೆ. ಒಬ್ಬ ಹುಡುಗನಿಗೆ ಅನಿಸ್ತು, ಆಹಾ ಎಷ್ಟು ಚೆನ್ನಾಗಿದೆ. ಅವನ ಮನಸ್ಸಲ್ಲಿ ಒಂದು ಥಾಟ್ ಬಂತು, ಎಷ್ಟು ಚೆನ್ನಾಗಿದೆ ಇಲ್ಲಿ, ಎಷ್ಟು ಪ್ರಶಾಂತವಾಗಿದೆ, ಆ ನೀರಿನ ಧಾರೆಯ ಶಬ್ದ ತುಂಬ ಪ್ರಶಾಂತವಾಗಿದೆ. ನಾನು ಇಲ್ಲಿ ಸ್ವಲ್ಪ ಹೊತ್ತು ಕೂತು ಮೆಡಿಟೇಷನ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಎರಡನೇ ಹುಡುಗ ಅನಿಸುತ್ತೆ, ತುಂಬ ಚೆನ್ನಾಗಿದೆ, ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡ್ರು, ನಾನೊಬ್ಬನೇ ಬೆಳಗ್ಗೆದ್ದ ತಕ್ಷಣ ಆ ಜಲಪಾತವನ್ನು ನೋಡ್ತಾ ಇರಬೇಕು. ಸೊ ಇದೆಲ್ಲ ನಂದೇ, ಆ ಥರ ಅನಿಸುತ್ತೆ ಇನ್ನೊಬ್ಬರಿಗೆ. ಇನ್ನೊಬ್ಬನಿಗೆ ಏನಿಸುತ್ತೆ, ಎಷ್ಟು ಚೆನ್ನಾಗಿದೆ ಜಲಪಾತ, ಎಷ್ಟು ಜನ ಇದನ್ನು ನೋಡ್ಲಿಕ್ಕೆ ಬರ್ತಿದ್ದಾರೆ, ಇಲ್ಲಿ ಯಾವುದನ್ನ ಒಂದು ದೊಡ್ಡ ಹೋಟೆಲ್ ಕಟ್ಟಿದರೆ ಅಥವಾ ಏನೋ ಒಂದು ಅಂಗಡಿ ಇಟ್ಕೊಂಡ್ರೆ ಬರೋರೆಲ್ಲ ಕೂಡ ನನ್ನ ಹತ್ರನೇ ಕೊಂಡ್ಕೊಳ್ತಾರಲ್ವಾ ಅಂತ ಅವನಿಗೊಂದು ಐಡಿಯಾ ಬಂತು. 4ನೇ ಸ್ಟೂಡೆಂಟಿಗೆ ಏನು ಅರ್ಥ ಆಯ್ತಂದರೆ, ಇಷ್ಟು ಚೆನ್ನಾಗಿದೆ ಜಲಪಾತ, ಇದ್ರ ಕೆಳಗೆ ಕೂತ್ಕೊಂಡು ಸ್ವಲ್ಪ ಸ್ನಾನ ಮಾಡಬೇಕು, ಆ ನೀರು ನನ್ನ ತಲೆ ಮೇಲೆ ಬಿದ್ದರೆ ಹೇಗಿರುತ್ತೆ ಅಂತ ಅನಿಸುತ್ತೆ. ಸೊ 4 ಜನ ವಿದ್ಯಾರ್ಥಿಗಳಿಗೆ 4 ಥರ ಥಾಟ್ ಬಂತು. ಈ ಥಾಟ್ಗೆ ಕಾರಣ ಏನು ಅಂದರೆ ಜೀವ ಸ್ವಭಾವ. ಯಾರಿಗೆ ಬ್ರಾಹ್ಮಣಿಕ್ ಕ್ವಾಲಿಟಿ ಇರುತ್ತೆ ಅವನಿಗೇನು ಅನಿಸುತ್ತೆ, ಅವನ ಮನಸ್ಸು ಆಲೋಚನೆ ಮಾಡೋದೆಲ್ಲ ಅದೇ ರೀತಿಯಲ್ಲಿರುತ್ತೆ. ಇಲ್ಲಿ ಸ್ವಲ್ಪ ಮೆಡಿಟೇಷನ್ ಮಾಡಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಬೇಕು, ಈ ನೀರು ಹೇಗೆ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅವನ ಆಲೋಚನೆಯೆಲ್ಲ ಆ ಕಡೆ ಹೋಗ್ತಾ ಇರುತ್ತೆ.
ಯಾರಿಗೆ ಕ್ಷತ್ರಿಯ ಕ್ವಾಲಿಟಿ ಇರುತ್ತೆ ಅವನಿಗೇನನ್ಸುತ್ತೆ, ಇದು ಓನರ್ಶಿಪ್ ನನಗೆ ಬೇಕು, ಇದು ನಂದೇ ಆಗಬೇಕು, ಇಲ್ಲೊಂದು ದೊಡ್ಡ ಬಿಲ್ಡಿಂಗ್ ಕಟ್ಕೋಬೇಕು, ನಾನು ಇದನ್ನು ನೋಡ್ತಾ ಇರಬೇಕು, ಇದು ನಂದೇ ಆಗಬೇಕು, ಈ ಥರ ಒಂದು ಹುಟ್ಟುತ್ತೆ ಅವನಿಗೆ. ಯಾರಿಗೆ ಬಿಸ್ನೆಸ್ ಕ್ವಾಲಿಟಿ, ವೈಶ್ಯ ಕ್ವಾಲಿಟಿ ಇರುತ್ತೆ ಅವನಿಗೆ ಜನಗಳನ್ನ ನೋಡಿದ ತಕ್ಷಣ ದುಡ್ಡು ಮಾಡಬೇಕು, ಅವನಿಗೆ ಯಾವುದೇ ಮನಸ್ಸು ಅದೇ ಥರ ಹೋಗ್ತದೆ. ಸೊ ಇಲ್ಲೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದರೆ ಅಥವಾ ಇಲ್ಲೊಂದು ಮಠ ಕಟ್ಟಿದರೆ ಆ ಬರೋರೆಲ್ಲ ಕೂಡ ನಮ್ಮ ಮಠಕ್ಕೆ ಊಟಕ್ಕೆ ಬರ್ತಾರೆ. ಸೊ ಮಠದ ಫಂಡ್ ರೈಸ್ ಆಗ್ತದೆ, ದುಡ್ಡು ಜಾಸ್ತಿ ಮಾಡ್ಬೋದು, ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೋದು, ಇಂತಿಂಥ ಕಡೆ ನಾನು ಇಂತಿಂಥ ಮರಗಳನ್ನ ಹಾಕಿದರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಈ ರೀತಿ ಅವನ ಮನಸ್ಸು ಆಲೋಚನೆ ಮಾಡ್ತದೆ. ಇನ್ನೊಬ್ಬನಿಗೆ ಸುಖಪಟ್ಟರೆ ಸಾಕಿಲ್ಲ, ಎಲ್ಲ ಯಾವುದಕ್ಕೆ, ಈಗ ದುಡ್ಡು ಸಂಪಾದನೆ ಮಾಡಿ ಇದೆಲ್ಲ ಯಾವುದಕ್ಕೋಸ್ಕರ, ಸುಖಕ್ಕೋಸ್ಕರ ಅಲ್ವಾ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆನಂದವಾಗಿದ್ದರೆ ಸುಖ ಬರ್ತದೆ. ಸರ್ವಿಸ್ ಓರಿಯೆಂಟೆಡ್ ಕ್ವಾಲಿಟಿ ಹಿಂಗಿರುತ್ತೆ. ಸೊ 4 ಜನ ಒಂದೇ ಕ್ಲಾಸಿನ ಸ್ಟೂಡೆಂಟ್ಸಿಗೂ ಕೂಡ 4 ಥರ ಭಾವನೆಗಳಿರ್ತದೆ. ಆ ಸ್ವಭಾವ ಏನಿದೆ ಅದಕ್ಕೆ ತಕ್ಕಂತೆಯೇ ಮನಸ್ಸು ಆಪ್ರೇಟ್ ಆಗ್ತದೆ. ಅವನು ಯೋಚನೆ ಮಾಡೋದು ಹೇಗೆ ಅಂತಂದರೆ ಸ್ವಭಾವಕ್ಕೆ ತಕ್ಕಂತೆ, ಅವನ ಸ್ವಭಾವ ಏನನ್ಸುತ್ತೋ ಅದಕ್ಕೆ ತಕ್ಕಂತೆ ಮಾಡ್ತಾನೆ. ಬ್ರಾಹ್ಮಣಿ ಕ್ವಾಲಿಟಿ ಆದರೆ ಯಾವುದೇ ಹೋಗಲಿ, ಅವನು ಮುಸ್ಲಿಮಲ್ಲಿ ಹುಟ್ಟಲಿ, ಅವನೇನು ಮಾಡ್ತಾನೆ, ಅವರನ್ನು ಗೈಡ್ ಮಾಡಲಿಕ್ಕೆ ಬೇಕಾದಂಥ ಕುರಾನ್ ಓದಿಕೊಂಡು ಅಲ್ಲಾ ಬಗ್ಗೆ ಅವನು ಪ್ರೀಚ್ ಮಾಡ್ತಾನೆ. ಅಥವಾ ಜುಡಾಯಿಸಮ್ಲೋ ಕ್ರಿಶ್ಚಿಯಾನಿಟಿಲಿ ಹುಟ್ಟಿದ ಅಂದ್ಕೊಳ್ಳಿ, ಜೀಸಸ್ ಬಗ್ಗೆ, ಮೋಸೆಸ್ ಬಗ್ಗೆ, ಅದರ ಬಗ್ಗೆ ಪ್ರೀಚ್ ಮಾಡ್ತಾನೆ. ಅವರ ಸಿದ್ಧಾಂತ ಏನಿದೆ ಅದರ ಬಗ್ಗೆ ಮಾಡ್ತಾನೆ. ಸೈಂಟಿಸ್ಟ್ ಆದಂತ ಅಂದ್ಕೊಳ್ಳಿ, ಅವನು ಏನು ಫಾರ್ಮುಲಾ ಕಂಡಿಡಬೇಕು ಕೊಡ್ತಿದ್ದಾನೋ ಅದರ ಬಗ್ಗೆ ಅವನು ಪ್ರೀಚ್ ಮಾಡ್ತಾನೆ, ಟೀಚ್ ಮಾಡ್ತಾನೆ. ಯಾವುದೇ ಏರಿಯಾ ಕಳಿಸಿ, ಯಾವುದೇ ದೇಶಕ್ಕೆ ಕಳಿಸಿ, ಅವನ ಕ್ವಾಲಿಟಿ ಅದೇ ಇರ್ತದೆ. ದಟ್ ಈಸ್ ಸ್ವಭಾವ. ಅದು ಯಾವತ್ತಿಗೂ ಬದಲಾಗಲ್ಲ. ಯಾವ ಕಡೆ ಇದ್ದರೂ ಕೂಡ ಅವನ ಆಲೋಚನಾಧಾರೆಗಳೆಲ್ಲ ಕೂಡ ಇದೇ ರೀತಿ ಆಗುತ್ತೆ. ದಿಟ್ ಈಸ್ ದಿ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಇದನ್ನೇನಂತೀವಿ, ಮೋಸ್ಟ್ ಸೈಂಟಿಫಿಕ್ ಸೈಕಲಾಜಿಕಲ್ ಕ್ಲಾಸಿಫಿಕೇಷನ್ ಆಫ್ ಹ್ಯೂಮನ್ ನೇಚರ್. ಇದನ್ನು ಸಂಸ್ಕೃತದಲ್ಲಿ ವರ್ಣ ಅಂತೇವೆ. ವರ್ಣ ಅಂದರೆ ಬಣ್ಣ. ಸೊ ಈ ಮೂಲಭೂತ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಹಿಂಗೆ ಇರುತ್ತೆ. ಬಟ್ ಅವನು ಆ ಯೋಚನೆ ಮಾಡೋದರಿಂದ ಬದಲಾಗ್ಬೋದು. ಬಟ್ ಸ್ವಭಾವ ಅಂತೂ ಯಾವತ್ತೂ ಬದಲಾಗಲ್ಲ. ಭಾಳ ಜನ ಹೇಳಿದಂಗೆ ಸ್ವಭಾವದಲ್ಲಿ ಕೆಟ್ಟ ಸ್ವಭಾವ ಒಳ್ಳೆಯ ಸ್ವಭಾವ ಅಂತಿರಲ್ಲ. ನಾವು ಕೆಟ್ಟ ಸ್ವಭಾವ ಒಳ್ಳೆಯ ಸ್ವಭಾವ ಎಂಬುದು ಪ್ರಭಾವವನ್ನು ಅಥವಾ ಮನಸ್ಸನ್ನಂತೇವೆ. ಈಗ ಮೆಣಸಿನಕಾಯಲ್ಲಿ ಮಾವಿನಕಾಯಿ ಸಿಹಿಯಾಗಿದೆ ಅಂತ ಒಳ್ಳೆಯ ಸ್ವಭಾವ ಅಂತಾಗಲಿ, ಮೆಣಸಿನಕಾಯಿ ಖಾರ ಇರುತ್ತೆ ಅಂತೇಳಿ ಕೆಟ್ಟ ಸ್ವಭಾವ ಅಂತ ಅಂತೀವ. ಎರಡೂ ಬೇಕು, ಎರಡೂ ಸ್ವಭಾವ ಒಳ್ಳೆಯದೇ. ಆದರೆ ಎಲ್ಲಿ ಮಾವಿನಕಾಯಿ ಬಳಸಬೇಕು, ಎಲ್ಲಿ ಹಾಗಲಕಾಯಿ ಬಳಸಬೇಕು ನಿಮಗೆ ಗೊತ್ತಿರಬೇಕಷ್ಟೆ. ಮೆಣಸಿನಕಾಯಿ ಚೆನ್ನಾಗಿಲ್ಲ, ಖಾರ ಇರುತ್ತೆ ಅಂತ ನೀವು ಜೀವಮಾನದಲ್ಲಿ ಬಳಸ್ದಂಗಿದ್ರೆ ಜೀವನವು ನಮಗೆ ಇರಲಿಕ್ಕಾಗ್ತದೆ? ಅದು ಕೂಡ ಬೇಕೇ ಬೇಕು. ಸೊ ಸ್ವಭಾವದಲ್ಲಿ ಅಂತ ಈ ಕಾಂಟೆಸ್ಟಲ್ಲಿ ಮತ್ತು ಸ್ವಭಾವ ಅಂದರೆ ನಾವು ಇವತ್ತು ಉಚ್ಚಾರ ಮಾಡೋದು, ನಾವು ವ್ಯವಹಾರದಲ್ಲಿ ಸ್ವಭಾವ ಅಂದರೆ ಪ್ರಭಾವ, ಸ್ವಭಾವ ಅಲ್ಲ ಅದು. ಸ್ವಭಾವ ಅಂದರೆ ಸ್ವಯಮೇವ ಭವತಿ, ತಾನೇ ತಾನಾಗಿರೋದನ್ನು ಸ್ವಭಾವ ಅಂತೇವೆ. ಎಂದಿಗೂ ಬದಲಾಗದೇ ಇರೋದನ್ನು ಸ್ವಭಾವ ಅಂತೇವೆ. ಬದಲಾಗ್ತಾ ಇದೆ ಅಂತಂದರೆ ಅದು ಪ್ರಭಾವ ಅಷ್ಟೇ. ಇಟ್ಸ್ ಟೆಂಪ್ರರಿ, ಅದು ಹೆಚ್ಚು ದಿನ ಇರಲ್ಲ. ಒಬ್ಬ ಮನುಷ್ಯ ಒಳ್ಳೆ ರೀತಿ ನಡ್ಕೊಳ್ತಾ ಇರ್ತಾನೆ, ತುಂಬ ಒಳ್ಳೆಯ ಮಾತು ಹೇಳ್ತಾನೆ, ಯಾವುದು ಹೇಳಿದ್ರು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಕೋಟ್ ಮಾಡ್ತಾನೆ, ಭಗವಂತನ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಎಂದೋ ಒಂದಿನ ಟೊಪ್ಪಿ ಇಟ್ಟು ಎಲ್ಲರ ಹತ್ರ ಬಂಗಾರ ಗಿಂಗಾರ ಡೊನೇಷನ್ ತೊಗೊಂಡು ರಾತ್ರೋ ಬೋರ್ಡ್ ಚೇಂಜ್ ಮಾಡ್ಕೊಂಡು ಹೋಗ್ತಾನೆ. ಇದನ್ನೇನಂತೀವಿ ನಾವು? ಪ್ರಭಾವ ಅಂತೇವೆ. ಯಾಕೆಂದರೆ ಅವನು ಒಳ್ಳೆಯತನವಾಗಿ ನಡ್ಕೊಂಡ, ಆದರೆ ನಿಜವಾಗಿ ಒಳ್ಳೆಯನಾಗಿಲ್ಲ. ಸೊ ಇದನ್ನೇನಂತೀವಿ? ಕೆಟ್ಟ ಸ್ವಭಾವ ಒಳ್ಳೆಯ ಸ್ವಭಾವ ಇಲ್ಲಿ ಬರ್ತದೆ. ಅಂದರೆ ಮನಸ್ಸು ಯೋಚನೆ ಮಾಡೋ ವಿಚಾರದಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತಂಬೋದಿದೆ, ಆದರೆ ಸ್ವಭಾವದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಂಬುದಿರಲ್ಲ. ಸ್ವಭಾವವನ್ನು ಯಾರೂ ಕೊಟ್ಟಿಲ್ಲ, ಮನಸ್ಸನ್ನು ಭಗವಂತನೇ ಕೊಟ್ಟಿದ್ದು. ಆದರೆ ಜೀವವನ್ನು ಸೃಷ್ಟಿ ಮಾಡಿದ್ದು ಭಗವಂತ ಅಲ್ಲ. ಇದು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ನಡೆ ಅಂದರೆ ಗೊತ್ತಾಯಿತು. ಸಂಸ್ಕಾರ, ನಡೆ ಅಂತಂದರೆ ನಮ್ಮ ಲೈಫ್ ಸ್ಟೈಲ್, ನಾವು ದಿನಚರ್ಯೆ, ನಾವು ನಡ್ಕೊಳ್ಳೋ ರೀತಿ. ಸಂಸ್ಕಾರ ಅಂತಂದರೆ ನಾವು ಹಿಂದಿನ ಜನ್ಮದಿಂದ ಪಡೆದು ಬಂದಂಥ ಎಕ್ಸ್ಪೀರಿಯನ್ಸ್, ಒಳ್ಳೆಯದಾಗ್ಬೋದು ಕೆಟ್ಟದಾಗ್ಬೋದು. ಜೀವ ಸ್ವಭಾವ ಅಂತಂದರೆ ನನ್ನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಏನು. ಸೊ ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಬ್ರಾಹ್ಮಣ ಸ್ವಭಾವ ಇರೋನು ಏನು ಮಾಡಬೇಕು? ಸೊ ಬ್ರಾಹ್ಮಣ ಸ್ವಭಾವ ಇರೋನು ಅವನು ಏನು ಕೆಲಸ ಮಾಡಬೇಕು ಅದೇ ಕೆಲಸವನ್ನು ಮಾಡಿದರೆ ಒಳ್ಳೆಯ ಸಂಸ್ಕಾರವಂತ ಆಗ್ತದೆ. ಅವನು ಎಲ್ಲದರ ಬಗ್ಗೆ ತಿಳ್ಕೊಳ್ಬೇಕು ಅಂತಿದೆ, ಪ್ರತಿಯೊಂದದ್ರೂ ಡೀಪಾಗಿ ಸ್ಟಡಿ ಮಾಡ್ತಾನೆ. ಅಂಥವನು ಎಲ್ಲಿರಬೇಕು? ಟೀಚರ್ ಆಗಿರಬೇಕು. ಸೊ ಟೀಚರ್ ಆಗಿದ್ರೆ ಏನಾಗುತ್ತೆ, ಅವನು ತಿಳ್ಕೊಂಡಿದ್ದು ಇನ್ನೊಬ್ಬರಿಗೆ ಕರೆಕ್ಟಾಗಿ ಹೇಳ್ತಾನೆ.
ಅದೇ ಸಮಯದಲ್ಲಿ ಅವನಿಗೆ ಏನಾದರೂ ಟೀಚ್ ಆಗೋ ಮಾಡ್ತಾ ಇದ್ದೀನಿ, ಈ ಟೀಚಿಂಗ್ ಮಾಡೋದ್ರಿಂದ ಹಣ ಕೂಡ ಬರ್ತಾ ಇದೆ, ಈ ಹಣವನ್ನು ತುಂಬ ಜಾಸ್ತಿ ಗಳಿಸಬೇಕು ಅಂತ ಆಲೋಚನೆ ಬ್ರಾಹ್ಮಣಿಕ ಸ್ವಭಾವ ಇರೋನಿಗೆ ಬರೋದಿಲ್ಲ. ಯಾಕಂದರೆ ಅವನ ಕ್ವಾಲಿಟಿ ಏನು, ನಾಲೆಡ್ಜ್ ಗೈನ್ ಮಾಡೋದು, ದುಡ್ಡು ಮಾಡೋದಲ್ಲ ಅವನು. ಆದರೆ ಒಬ್ಬ ವೈಶ್ಯ ಇರ್ತಾನೆ, ಅವನಿಗೆ ಅಂತಂದರೆ ಪ್ರೊಡಕ್ಷನ್ ಮಾಡಬೇಕು, ದುಡ್ಡು ಜಾಸ್ತಿ ಗಳಿಸಬೇಕು ಅಂತಂಬುದು. ಅವನು ಟೀಚರ್ ಆದಂತ ಅಂದ್ಕೊಡಿ, ಅವನು ಕೂಡ ಏನೋ ಅಲ್ಲಿ ಅಷ್ಟೋ ಇಷ್ಟೋ ಕಲ್ತ್ಕೊಂಡಿರ್ತಾನೆ. ಆ ಕಲ್ತ್ಕೊಳ್ಳೋದು ಯಾಕೆ ಅಂದರೆ ತಿಳ್ಕೊಳ್ಬೇಕು ಅಂತಲ್ಲ, ದುಡ್ಡು ಮಾಡಬೇಕು ಅಂತ. ಸೊ ದುಡ್ಡು ಮಾಡಬೇಕು ಅಂತ ಓದ್ತಾನೆ, ದುಡ್ಡು ಮಾಡ್ಕೋಬೇಕು ಅಂತ ಎಷ್ಟು ಬೇಕೋ ಅಷ್ಟು ತಿಳ್ಕೊಳ್ತಾನೆ, ಅದನ್ನು ಸಮಾಜಕ್ಕೆ ಮಾರಿ ದುಡ್ಡು ಮಾಡ್ತಾನೆ. ಆದರೆ ಒಬ್ಬ ಬಿಸ್ನೆಸ್ ಮಾಡೋನು ಟೀಚಿಂಗ್ ಮಾಡಿದ್ರೆ ಏನಾಗುತ್ತೆ, ಆ ಹಣ ಗಳಿಸ್ಲಿಕ್ಕೆ ಬೇಕಾದ ಅಷ್ಟೇ ಅವನು ಇನ್ಫಾರ್ಮೇಷನ್ ಕೊಡ್ತಾನೆ. ಇದರಿಂದ ಏನಾಗುತ್ತೆ, ಸಮಾಜಕ್ಕೆ ಅನಾಹುತ ಆಗ್ತದೆ. ಬಿಸ್ನೆಸ್ ಮಾಡೋನು ಏನು ಮಾಡಬೇಕು ಅದನ್ನೇ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು. ಅವನು ಬ್ರಾಹ್ಮಣ ಮಾಡೋ ಕೆಲಸ ಅವನು ಮಾಡಬಾರ್ದು. ಸೊ ಅವನು ಈ ಬ್ರಾಹ್ಮಣಿ ಕ್ವಾಲಿಟಿ ಚೆನ್ನಾಗಿದೆ, ಇದರಲ್ಲಿ ಜಾಸ್ತಿ ದುಡ್ಡು ಮಾಡ್ಬೋದು, ದೊಡ್ಡ ಸ್ಕೂಲ್ ಇಡೋಣ, ದೊಡ್ಡ ಇದು ಮಾಡೋಣ, ಒಂದು ದೇವಸ್ಥಾನ ಇಡೋಣ ಅಂತ ಮಾಡಿದರೆ, ಬಿಸ್ನೆಸ್ ಮಾಡಬೇಕಾದ್ರೂ ದೇವಸ್ಥಾನದಲ್ಲ, ಅಗ್ರಿಕಲ್ಚರಲ್ಲಿ ಬೇಕಾದ್ರೆ ಬಿಸ್ನೆಸ್ ಮಾಡಿ ಬೇಕಾದಷ್ಟು ಹೆಚ್ಚು ಪ್ರೊಡಕ್ಷನ್ ಆಗ್ತದೆ. ಅಲ್ಲಿ ಬಿಸ್ನೆಸ್ ಮಾಡೋದು ಬಿಟ್ಟು ಕ್ಷತ್ರಿಯ ಮಾಡುವಂಥ ರಾಜಕಾರಣ ಮಾಡೋದಾಗಲಿ, ಅದೇ ರೀತಿ ಬ್ರಾಹ್ಮಣ ಮಾಡುವಂಥ ದೇವಸ್ಥಾನ ಗುಡಿ ಗುಂಡಾರ ಇಂಥದ್ದು ಮಾಡೋದಾಗಲಿ, ಅಥವಾ ಸರ್ವಿಸ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ನಿಮಗೇನಾಗುತ್ತೆ, ಇವತ್ತೊಂದು ಲೇಬರ್ ಕರೀರಿ, ಬೆಂಗಳೂರಂಥ ಮಹಾನಗರದಲ್ಲಿ ಯಾವುದನ್ನ ಒಂದು ಸಣ್ಣ ಕೆಲಸ ಕರೆದರೂ ಕೂಡ ಆ ಕೆಲಸದವರನ್ನು ದುಡ್ಡು ಜಾಸ್ತಿ ಕೇಳ್ತಾರೆ, ಕೆಲಸ ಕ್ವಾಲಿಟಿ ತುಂಬ ಕಡಿಮೆ ಮಾಡ್ತಾರೆ. ಯಾಕೆಂದರೆ ವೈಶ್ಯ ಸ್ವಭಾವ ಇರೋನು ಸರ್ವಿಸ್ ಮಾಡೋಕ್ಕೆ ಹೋದರೆ ಏನಾಗ್ತದೆ ಅಂದರೆ ಇದೇ ಅನಾಹುತ ಆಗ್ತದೆ. ವೈಶ್ಯ ಕ್ವಾಲಿಟಿ ಇದ್ದವನು ಆ ಕೆಲಸವನ್ನೇ ಮಾಡಬೇಕು, ಕ್ಷತ್ರಿಯ ಕ್ವಾಲಿಟಿ ಇದ್ದವನು ಆ ಕೆಲಸವನ್ನೇ ಮಾಡಬೇಕು. ಕ್ಷತ್ರಿಯ ಕ್ವಾಲಿಟಿ ಇದ್ದವನು ಬ್ರಾಹ್ಮಣ ಕೆಲಸ ಮಾಡಿದ್ರು, ಬ್ರಾಹ್ಮಣಿಕ್ ಕ್ವಾಲಿಟಿ ಇದ್ದವನು ವೈಶ್ಯ ಕೆಲಸ ಮಾಡಿದ್ರು ಏನಾಗ್ತದೆ, ಸಂಸ್ಕಾರ ಕಳ್ಕೋಬೇಕಾಗತ್ತೆ. ಯಾಕಂದರೆ ಒಳ್ಳೆ ರೀತಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ತಮ್ಮ ವಂಚನೆ, ತನಗೆ ಬೇಕಾದ ಬೆನಿಫಿಟ್ಸ್ಗೋಸ್ಕರ ಸಮಾಜದಲ್ಲಿ ಇಲ್ಲದ್ದು ಹೇರಬೇಕಾಗತ್ತೆ. ಆದ್ದರಿಂದ ಕೆಟ್ಟ ಸಂಸ್ಕಾರನೂ ಬರುತ್ತೆ, ತದನುಗುಣವಾಗಿ ಕೆಟ್ಟ ಲೈಫ್ ಸ್ಟೈಲು ಆಗ್ತದೆ. ಸೊ ನಡೆ, ಸಂಸ್ಕಾರ, ಜೀವ ಸ್ವಭಾವ ಮೂರರಿಂದ ಹಿಡಿದು ಪ್ರತಿಯೊಬ್ಬನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಾನೆ. ಭಗವದ್ಗೀತೆ ಎಲ್ಲರಿಗೂ ಹೇಳಿದರೂ ಕೂಡ ಅವರ ನಡೆ, ಸಂಸ್ಕಾರ, ಜೀವ ಸ್ವಭಾವ ಇದು ಏನಿದೆ ಇದಕ್ಕೆ ತಕ್ಕಂತೆ ಅದು ಅರ್ಥ ಆಗ್ತದೆ. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅರ್ಥ ಆಗೋದಿಲ್ಲ. ಒಂದು ಶ್ಲೋಕ ಇದೆ, ಏಕಾದಶ್ಯಾಂತು ಕರ್ತವ್ಯಂ ಸರ್ವೇಷಾಂ ಭೋಜನದ್ವಯಂ ಅಂತ ಬರುತ್ತೆ. ಅರ್ಥ ಏನು ಅಂತಂದರೆ, ಏಕಾದಶಿ ದಿನ ಕರ್ತವ್ಯ ಏನು, ಸರ್ವೇಷಾಂ ಎಲ್ಲರೂ, ಭೋಜನದ್ವಯಂ, ದ್ವಯಂ ಅಂದರೆ 2 ಸಲ, ಭೋಜನ ಅಂದರೆ ಊಟ. ಏಕಾದಶಿ ದಿನ 2 ಬಾರಿ ಊಟ ಮಾಡಬೇಕು. ಇದು ಈ ಥರ ಅರ್ಥ ಮಾಡ್ಕೊಂಡ್ರೆ ಹಿಂಗಾಗ್ತದೆ. ಅದೇನಪ್ಪ ಇದು, ಏಕಾದಶಿ ದಿನ 2 ಸಲ ಊಟ ಏನಪ್ಪ ಇದು, ಇದನ್ನು ಕೆಟ್ಟದಾಗಿದೆ ಅಂತ ಅನಿಸುತ್ತೆ. ಆದರೆ ಇದನ್ನು ಸರಿಯಾದ ಅರ್ಥ ಮಾಡ್ಕೋಬೇಕು. ಏಕಾದಶ್ಯಾಂತ ಕರ್ತವ್ಯಂ ಸರ್ವೇಷಾಂ ಭೋಹೋ ಜನಾಹ. ಭೋ ಜನ ಅಂತಂದರೆ ಏನಾಗ್ತದೆ, ಊಟ. ಭೋ ಜನಾಹ ಅಂದರೆ ಓ ಜನಗಳೇ ಅಂತ ಅರ್ಥ. ಸ್ವಲ್ಪ ಒಂದು ಅಕ್ಷರ ಬಿಡಿಸಿಬಿಟ್ರೆ ಅರ್ಥ ಬೇರೆ ಆಗ್ತದೆ. ಭೋ ಜನದ್ವಯಂ ಅಂದರೆ ಏಕಾದಶಿ ದಿನ ನೀವು 2 ಕೆಲಸವನ್ನು, ಜನಗಳೇ ಏಕಾದಶಿ ದಿನ ನೀವು 2 ಕೆಲಸ ಮಾಡಬೇಕು. ಶುದ್ಧೋಪವಾಸಂ ಪ್ರಥಮಂ ಹರಿನಾಮ ಸಂಕೀರ್ತನಂ. ಶುದ್ಧೋಪವಾಸ ಅಂದರೆ ಅರ್ಥ ಏನಂತಂದರೆ, ನೀವು ಭಗವಂತನಿಗೆ ತುಂಬ ಹತ್ತಿರದಲ್ಲಿ ನಿವಾಸ ಮಾಡಬೇಕು. ಅಂದರೆ ಬೇರೆ ಕೆಲಸಗಳನ್ನು ಬಿಟ್ಟು ಭಗವಂತನ ಬಗ್ಗೆ ಆಲೋಚನೆ ಮಾಡಿ ಒಂದಿನ ಆದರೂ ಅಂತ. ನಿತ್ಯೋಪವಾಸಂ ಪ್ರಥಮಂ ಅಂದರೆ ಊಟ ಮಾಡ್ಲಂಗಿರೋದಲ್ಲ, ಭಗವಂತನಿಗೆ ಸಾಧ್ಯವಾದಷ್ಟು ಹತ್ತಿರ ಇರಿ ಅಂತಂದರೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ದಿನ ಆದರೂ ಮೀಸಲಿಡಿ, ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಹರಿನಾಮ ಸಂಕೀರ್ತನಂ, ಭಗವಂತನ ಬಗ್ಗೆ ಮನಸ್ಸಿಗೆ ಟ್ಯೂನ್ ಮಾಡಿಸಿ. ಈಗ ವಿಷಯ ಹೇಳಿದ್ರೆ ಏನಾಗ್ತದೆ ಅಂದರೆ ಬೇಗ ಮರ್ತು ಹೋಗ್ತದೆ. ಭಗವಂತನ ಬಗ್ಗೆ ಭಗವದ್ಗೀತೆ ಹೇಳಿದ್ರೆ ಬೇಗ ಮರ್ತು ಹೋಗ್ತದೆ. ಆದರೆ ಭಗವಂತನ ಬಗ್ಗೆ ಹಾಡಾಗಲಿ, ಒಂದು ಮಂತ್ರ ಆಗಲಿ ಕೊಟ್ಟರೆ ಮನಸ್ಸಲ್ಲಿ ಅದೇ ಓಡಾಡ್ತಾ ಇರುತ್ತೆ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಒಂದು ಪಾರಾಯಣ ಮಾಡ್ತಾ ಇರ್ತಾರೆ, ಪಾರಾಯಣ ಒಂದು ಹಾಡು ಹೇಳ್ತಾ ಇರ್ತಾರೆ. ಆ ಹಾಡಿನಲ್ಲಿ ಅವರು ಹಾಡು ಹೇಳ್ತಾರೆ, ಕೃಷ್ಣ ಹರಿ ಕೃಷ್ಣ ಹರಿ ಕೃಷ್ಣ ಹರಿ ಕೃಷ್ಣ. ನೀವು ಹರೇ ರಾಮ ಹರೇ ಕೃಷ್ಣ, ಅವ್ರು ಏನು ಮಾಡ್ತಾರೆ, ಹರೇ ರಾಮ ಇದನ್ನೇ ಹೇಳ್ತಾ ಇರ್ತಾರೆ. ನೀವು ಯಾವಾಗ ನೀವು ಅಲ್ಲಿ ಹೋಗಿ 1 ಅವರ್ ಕೂಡ್ತೀರೋ, ನೀವು ಹೊರಗಡೆ ಬಂದ್ಬಿಟ್ಟ ಮೇಲೆ ಕೂಡ ಮನಸ್ಸಲ್ಲಿ ಅದೇ ತಿರುಗ್ತಾ ಇರ್ತಾರೆ, ಹರೇ ರಾಮ ಅದೇ ತಿರುಗ್ತಾ ಇರ್ತದೆ.
ಹಾಡಿಗೆ ಆ ಥರ ಶಕ್ತಿ ಇದೆ. ಹಾಡು ಕೇಳ್ತಾ ಕೇಳ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ನಾವು ಬೇರೆ ಕೆಲಸ ಮಾಡೋರು ಕೂಡ ಆಟೋಮೆಟಿಕ್ಕಾಗಿ ಭಗವಂತಂದೇ ತಲೆಗೆ ಬರ್ತದೆ. ಯಾವುದೋ ಕೆಟ್ಟ ವಿಷಯಗಳು ಬರೋ ಬದಲು ಭಗವಂತನ ನಾವೇ ನಾಮ ಸಂಕೀರ್ತನ ಅಂತಂದರೆ ಅದೇ ತಲೆಗೆ ಓಡಾಡ್ತಾ ಇರುತ್ತೆ. ಅದು ಮಾಡಬೇಕು ಅಂತ ಹೇಳ್ತಾರೆ. ಒಂದು ಸಣ್ಣ ಲೋಪ ಆಗ್ಬಿಡ್ತು ಅಂದ್ಕೊಳ್ಳಿ, ಕಷ್ಟ. ಗೊತ್ತಿದ್ದವನು ಬ್ರಾಹ್ಮಣನಾದವನು ಕರೆಕ್ಟ್ ಅರ್ಥ ಮಾಡ್ಕೊಳ್ತಾನೆ. ಬೇರೆಯವನು ಹೇಳ್ತಾರೆ ಭೋಜನದ್ವಯಂ ಅಂದರೆ ವೈಶ್ಯ ಅರ್ಥ ಮಾಡ್ಕೊಂಡು ಅಂದ್ಕೊಳ್ಳಿ, ಭೋಜನದ್ವಯಂ ಅಂತ 2 ಬಾರಿ ಊಟ ಅಂತ ಅಂದ್ಕೊಳ್ತಾರೆ. ಮತ್ತು ವೈಶ್ಯರು ಅಂತಂದರೆ ಈಗಿರೋಂಥ ವೈಶ್ಯರು ಅಂದ್ಕೋಬೇಡಿ, ನಾನು ಹೇಳೋದು ಕ್ವಾಲಿಟಿ. ಈ ಕ್ವಾಲಿಟಿ ಮನುಷ್ಯ ಎಲ್ಲೆಲ್ಲಿದ್ದಾನೋ ಆ ಎಲ್ಲ ಕಡೆ ಈ 4 ಕ್ವಾಲಿಟಿ ಇರುತ್ತೆ. ಎಲ್ಲೆಲ್ಲಿ ಮನುಷ್ಯ ಇರ್ತಾನೋ ಅಲ್ಲಲ್ಲಿ ಕ್ವಾಲಿಟಿ ಇರ್ತದೆ. ಪಶುಪಕ್ಷಾದಿಗಳಿಗೆ ಕ್ವಾಲಿಟಿ ಇದ್ದರೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗಲ್ಲ. ಒಬ್ಬ ಬ್ರಾಹ್ಮಣ ಇದ್ದಾನೆ, ಸ್ವಾರ್ಥದಿಂದ ಇದ್ದ, ಕೆಲಸ ಮಾಡಿದ, ತನ್ನ ಕೊನೆ ಕಾಲಕ್ಕೆ ಜೀವಮಾನದಲ್ಲಿ ಪ್ರಾಣ ಬಿಟ್ಟ, ಬರೋ ಜನ್ಮದಲ್ಲಿ ಹಸು ಆದ ಅಥವಾ ನರಿ ಆದ. ನರಿಗೆ ಈ 4 ಕ್ವಾಲಿಟಿಯಲ್ಲಿ ಎಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕು? ಬ್ರಾಹ್ಮಣಿಕ್ ಕ್ವಾಲಿಟಿ ನರಿಗೆ ಎಕ್ಸ್ಪೀರಿಯನ್ಸ್ ಆಗಬೇಕಂದ್ರೆ ಅದೇನು ಓದ್ಲಿರ್ತದ ಅಂತ ತಿಳ್ಕೊಳ್ತದ? ಇಲ್ಲ, ಅದಕ್ಕೇನು ಸ್ಕೂಲ್ಸ್ ಇಲ್ಲ, ಏನೂ ಇಲ್ಲ. ಕ್ಷತ್ರಿಯ ಕ್ವಾಲಿಟಿ ನರಿ ಯಾರನ್ನ ರಕ್ಷಣೆ ಮಾಡ್ತದೆ? ಅದಕ್ಕೆ ಬೇಕಾದ ತಿಂದರೆ ಸಿಕ್ಕಿದ್ರೆ ಸಾಕು. ವೈಶ್ಯ ಅದೇನು ಪ್ರೊಡಕ್ಷನ್ ಮಾಡ್ತದೆ? ಮಕ್ಕಳನ್ನ ಪ್ರೊಡಕ್ಷನ್ ಮಾಡ್ಬೋದು, ಇನ್ನೇನು ಮಾಡಲ್ಲ. ಸರ್ವೀಸ್, ಅದು ಏನು ಸರ್ವೀಸ್ ಮಾಡ್ತದೆ? ಏನೋ ಹಸು ಗಿಸು ಆದರೆ ಏನಾದರೂ ಒಂದು ಹಾಲು ಗಿಲು ಸರ್ವೀಸ್ ಮಾಡ್ಬೋದು. ಸರ್ವೀಸ್ ಓರಿಯೆಂಟೆಡ್ ಅಂತಲ್ಲ, ಅದಕ್ಕೆ ಇಷ್ಟ ಇರಲ್ಲ, ನಾವೇ ಬಲವಂತವಾಗಿ ತೊಗೊಳ್ತೇವೆ, ನಾವು ಸರ್ವೀಸ್ ತೊಗೊಳ್ತೇವೆ, ಅದಕ್ಕೇನು ಸರ್ವೀಸ್ ಮಾಡಬೇಕು ಅಂತಿರಲ್ಲ. ಮನುಷ್ಯನಾದವನಿಗೆ ಈ 4 ಕ್ವಾಲಿಟಿ ಇರುತ್ತೆ. ಅವನು ಈ ಆಫ್ರಿಕಾದಲ್ಲಾದರೂ ಹುಟ್ಟಲಿ, ಅಂಡಮಾನ್ನಾಗಾದರೂ ಹುಟ್ಟಲಿ, ಎಲ್ಲಿ ಬೇಕಾದ್ರೂ ಹುಟ್ಟಲಿ, ಈ 4 ಕ್ವಾಲಿಟಿ ಇರುತ್ತೆ. ಈ ಸ್ವಭಾವ, ಅವನು ಹಿಂದಿನ ಜನ್ಮದಿಂದ ಪಡ್ಕೊಂಡಂಥ ಸಂಸ್ಕಾರ, ಅವನು ಈ ಜನ್ಮದಲ್ಲಿ ಲೀಡ್ ಮಾಡುವಂಥ ಲೈಫ್ ಸ್ಟೈಲ್, ಈ 3ರಿಂದ ಏನಾಗ್ತದೆ, ಅವನ ಆಲೋಚನೆಗಳು, ಅವನ ಕೆಲಸಗಳು ಎಲ್ಲ ಬದಲಾಗ್ತದೆ. ಭಗವಂತ ಎಷ್ಟೇ ಉಪದೇಶ ಮಾಡಿದರೂ ಅಥವಾ ಸಮಾಜದಲ್ಲಿ ಎಷ್ಟೇ ಉಪದೇಶ ಮಾಡಿದರೂ ಅವನ ಲೈಫ್ ಸ್ಟೈಲು, ಸಂಸ್ಕಾರ, ಸ್ವಭಾವದಿಂದನೇ ಅರ್ಥ ಆಗ್ತದೆ. ಬ್ರಾಹ್ಮಣಿಕ್ ಕ್ವಾಲಿಟಿ ಇದ್ದರೆ ಬೇಗ ಅರ್ಥ ಮಾಡ್ಕೊಳ್ತಾನೆ, ಅಥವಾ ಒಳ್ಳೆ ಕ್ವಾಲಿಟಿ ಸಂಸ್ಕಾರ ಇದ್ದರೆ ಬೇಗ ಅರ್ಥ ಮಾಡ್ಕೊಳ್ತಾನೆ. ಅಟ್ಲೀಸ್ಟ್ ಒಳ್ಳೆ ಲೈಫ್ ಸ್ಟೈಲ್ ಇರೋನು ಕೂಡ ಬೇಗ ಅರ್ಥ ಮಾಡ್ಕೊಳ್ತಾನೆ. ಇಲ್ಲದಿದ್ದರೆ ಅವನಿಗೆ ಅರ್ಥ ಆಗೋದಿಲ್ಲ. ಸೊ ಹಾಗೆ ಎಲ್ಲರೂ ಒಂದೇ ಮಾರ್ಗವನ್ನು ಅನುಸರಿಸೋದಕ್ಕೆ ಎಂದಿಗೂ ಆಗೋದಿಲ್ಲ. ಇದಕ್ಕೆ ಕಾರಣ ನಮ್ಮ ನಡೆ, ನಮ್ಮ ಸಂಸ್ಕಾರ, ನಮ್ಮ ಜೀವ ಸ್ವಭಾವ. ನಾವು ನಮ್ಮ ಪೂರ್ವ ಸಂಸ್ಕಾರ ನೋಡಿದರೆ ಸಾತ್ವಿಕ, ರಾಜಸ, ತಾಮಸ ಈ ಥರ ಅನೇಕ ಗುಣಗಳಿರ್ತದೆ. ಅದೇ ಹೇಳೋದು, ಸಾತ್ವಿಕ ಅಂತಂದರೆ ಒಳ್ಳೆಯ ಸಂಸ್ಕಾರ, ರಾಜಸ ತಾಮಸ ಅಂದರೆ ಕೆಟ್ಟ ಸಂಸ್ಕಾರ ಅಷ್ಟೇ. ಅನೇಕ ಜನ್ಮಗಳ ಮೂಲಕ ಹರಿದು ಬಂದಂಥ ಈ ಜೀವಕ್ಕೆ ಅನೇಕ ಜನ್ಮಗಳ ಅನುಭವದ ಸಂಸ್ಕಾರ ಇದೆ. ಅಂದ್ರೇನು? ಹಿಂದಿನ ಜನ್ಮದಲ್ಲಿ ಯಾವ ಕೆಲಸವನ್ನು ನಾವು ಮಾಡ್ತೇವೋ ಅದಕ್ಕೆ ಬಂದಂಥ ಎಕ್ಸ್ಪೀರಿಯನ್ಸ್. ಒಂದೇ ಜನ್ಮವನ್ನು ನೋಡಿದ್ರೂ ಕೂಡ ಬೆಳೆದು ಬಂದಂಥ ವಾತಾವರಣ ಪ್ರಭಾವ ಸದಾ ನಮ್ಮ ಮೇಲಿರುತ್ತೆ. ಬ್ರಾಹ್ಮಣರ ಮನೆಗೆ ಹುಟ್ಟಿದರೆ ಒಂದು ಲೈಫ್ ಸ್ಟೈಲ್, ಶ್ರೀಮಂತರ ಮನೆಗೆ ಹುಟ್ಟಿದರೆ ಒಂದು ಲೈಫ್ ಸ್ಟೈಲ್, ಬಡತನದ ಮನೆಗೆ ಹುಟ್ಟಿದರೆ ಒಂದು ಲೈಫ್ ಸ್ಟೈಲ್, ಟೆರ್ರಿಸ್ಟ್ ಮನೆಗೆ ಹುಟ್ಟಿದರೆ ಒಂದು ಲೈಫ್ ಸ್ಟೈಲ್. ಅವರ ಲೈಫ್ ಸ್ಟೈಲ್ ಬೇರೆ ಇರ್ತದೆ. ಇದಲ್ಲದೆ ಪ್ರತಿ ವ್ಯಕ್ತಿಗೂ ತನ್ನದೇ ಆದಂಥ ಜೀವ ಸ್ವಭಾವ ಇರ್ತದೆ. ಆತ ಸದಾ ಅದಕ್ಕೆ ತಕ್ಕಂತೆ ನಡೆದುಕೊಳ್ತಾನೆ. ಜೀವ ಸ್ವಭಾವಕ್ಕೆ ತಕ್ಕಂತೆ ಎಲ್ಲರೂ ನಡ್ಕೊಳ್ತಾರೆ. ಯಾಕೆ ಅಂತಂದರೆ ಅವನಿಗೆ ಯಾವುದಿಷ್ಟವೋ, ಯಾವುದರ ಮೇಲೆ ಅವನಿಗೆ ಆಸಕ್ತಿಯೋ ಅದನ್ನೇ ಅವನು ಆಲೋಚನೆ ಮಾಡೋದು. ದುಡ್ಡಿನ ಮೇಲೆ ಆಸಕ್ತಿ, ಅದರ ಮೇಲೆ ಆಲೋಚನೆ ಮಾಡ್ತಾನೆ. ನಾಲೆಡ್ಜ್ ಮೇಲೆ ಆಸಕ್ತಿ, ನಾಲೆಡ್ಜ್ ಪಡೆಯೋದ್ರ ಬಗ್ಗೆ ಆಲೋಚನೆ ಮಾಡ್ತಾನೆ. ಹಾಗೆ ಈ ನೋಡಿದರೆ ಸಹಜವಾಗಿ ನಮಗೊಂದು ಪ್ರಶ್ನೆ ಬರುತ್ತೆ. ಜೀವ ಸ್ವಭಾವವಂತೆ ಜೀವದ ನಡೆ ಆದರೆ, ಸ್ವಭಾವದಂತೆಯೇ ಅವನ ಕ್ರಿಯೆ ಆದರೆ, ಸ್ವಭಾವಕ್ಕೆ ತಕ್ಕಂತೆ ಎಲ್ಲ ಆದರೆ ಪ್ರಯತ್ನ ಯಾಕೆ ಮಾಡಬೇಕು? ನಾನು ಬ್ರಾಹ್ಮಣ ಸಂಸ್ಕಾರ ಇದ್ದರೆ ಆಟೋಮೆಟಿಕ್ಕಾಗಿ ನಾಲೆಡ್ಜ್ ಗೇನ್ ಮಾಡ್ತೇನೆ. ಬ್ರಾಹ್ಮಣ ಸಂಸ್ಕಾರ ಇದ್ದರೆ 4 ಜನಕ್ಕೆ ಹೇಳ್ಕೊಡ್ತೇನೆ. ಅರ್ಚನಾ, ಅಧ್ಯಯನ, ಅಧ್ಯಾಪನ, ಬ್ರಾಹ್ಮಣ ಮಾಡೋ ಕೆಲಸ ಅದನ್ನು ಮಾಡ್ತೇನೆ. ಬ್ರಾಹ್ಮಣಿಕ ಲೈಫ್ ಸ್ಟೈಲ್ ಅಂದರೆ ಏನು? ಒಬ್ಬ ನಾಲೆಡ್ಜಬಲ್ ಯಾವ ಥರ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾರೆ ಅದನ್ನು ಲೀಡ್ ಮಾಡ್ತೇನೆ. ಇದು ಆಟೋಮೆಟಿಕ್ ಆಗುತ್ತಲ್ಲ, ಇದಕ್ಕೆ ನಾವು ಪ್ರಯತ್ನ ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಅಂತಂದರೆ ಸದಾ ಪ್ರಯತ್ನ ಮಾಡುವುದರಿಂದಲೇ ಸಂಸ್ಕಾರದಿಂದ ಅಥವಾ ಪ್ರಭಾವದಿಂದ ಹೊರಗೆ ಬರಲಿಕ್ಕೆ ಆಗ್ತದೆ. ಅವನು ಬ್ರಾಹ್ಮಣಿಕ್ ಕ್ವಾಲಿಟಿ ಇರ್ಬೋದು, ಆದರೆ ಒಬ್ಬ ಬ್ರಾಹ್ಮಣಿಕ್ ಕ್ವಾಲಿಟಿ ಇದ್ದವನಿಗೆ ಬಡತನದಲ್ಲಿ ಹುಟ್ಟಿದ ಅಂತ ಅಂದ್ಕೊಡಿ. ಎಷ್ಟೋ ಜನ ಬ್ರಾಹ್ಮಣರು, ಇವಾಗ ಸಪೋಸ್ ರಾಘವೇಂದ್ರ ಸ್ವಾಮಿಗಳು ತಗೊಳ್ಳಿ, ಒಳಗಿರೋದು ಬ್ರಾಹ್ಮಣಿಕ್ ಕ್ವಾಲಿಟಿ, ನಾಲೆಡ್ಜ್ ಗೇನ್ ಮಾಡಬೇಕು, 4 ಜನಕ್ಕೆ ನಾಲೆಡ್ಜ್ ಕೊಡಬೇಕು ಅಂತ ಕ್ವಾಲಿಟಿ ಇತ್ತು, ಟೀಚ್ ಮಾಡ್ತಿದ್ರು. ಆದರೆ ವಿಪರೀತವಾದಂಥ ಬಡತನ. ಆ ಬಡತನದಿಂದ ಏನು ಮಾಡ್ತಾರೆ, ಹೆಂಡತಿ ಎಲ್ಲಾದರೂ 4 ಕಾಸು ಸಂಪಾದಿಸೋದು, ಟೀಚಿಂಗ್ ಆದರೂ ಮಾಡಿ
ಅವ್ರು ಕೊಟ್ಟಿದ್ದ ದುಡ್ಡನ್ನು ತೊಗೊಳ್ಳಿ ಅಂತಂದರೆ, ಭಗವಂತ ನನಗೆ ಕೊಟ್ಟಂಥ ವಿದ್ಯೆಗೆ ನನ್ನ ಹತ್ರ ಯಾವ ದುಡ್ಡು ತೊಗೊಂಡಿಲ್ಲ, ಹಾಗಾಗಿ ಈ ವಿದ್ಯೆಯನ್ನು ನಾನು ಮಾರಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ದುಡ್ಡನ್ನು ತೊಗೊಳ್ಳೋದಿಲ್ಲ. ಮತ್ತು ಜೀವನ ಮನೆ ಹೆಂಗೆ ನಡಿಬೇಕು? ಸೊ ಹಾಗೆ ಮನೆ ನಡಿಬೇಕು ಅಂತಂದರೆ ಕೆಲವಿನ ಮಾಡಲೇಬೇಕಾಗುತ್ತೆ. ಸಹಜ ಸ್ವಭಾವದಲ್ಲಿ ನಿಂತಿದ್ದೇವೆ, ಆದರೆ ಒಂದೊಂದು ಸಲ ಕೆಲವೊಮ್ಮೆ ಏನಾಗುತ್ತೆ, ಪ್ರಭಾವ ಬದಲಾಗ್ತದೆ. ಅದೇ ರಾಘವೇಂದ್ರ ಸ್ವಾಮಿಗಳಿದ್ದಂಗೆ ಪರ್ಫೆಕ್ಟಾಗಿರ್ಲಿಕ್ಕೆ ಯಾರು ಹೇಳೋ ಆಗಲ್ಲ. ಸೊ ಜೀವನ ನಡಿಬೇಕು. ಏನು ಮಾಡಬೇಕು? ಯಾರನ್ನ ಕೊಟ್ಟದ್ದು ತೊಗೊಳ್ಬೇಕಾಗತ್ತೆ. ಕೊಟ್ಟದ್ದು ತೊಗೊಂಡಾಗ ಏನಾಗ್ತದೆ, ಅದು ವಿಪರೀತ ಆಯ್ತು ಅಂದ್ಕೊಳ್ಳಿ. ಬ್ರಾಹ್ಮಣ ಸ್ವಭಾವ, ಯಾರೋ ಬಂದು ದಕ್ಷಿಣೆ ಕೊಟ್ಟರು, ದುಡ್ಡು ಬಂತು, ಅವನಲ್ಲಿ ಕೂಡ ಸತ್ವರಜಸ್ತಮೋ ಗುಣಗಳು ಇರ್ತಾವಲ್ಲ. ರಜೋಗುಣ ಏನಾಗ್ತದೆ, ಪ್ರಮೋಕ ಆಗ್ತದೆ. ಇದು ಇಲ್ಲಿ ಇಂಥ ಕಡೆ ಇಷ್ಟು ದುಡ್ಡು ಬಂತು, ಇನ್ನು ಸ್ವಲ್ಪ ಇಲ್ಲೇ ಸಾಧನೆ ಮಾಡೋಣ. ಅವನ ಸಾಧನೆ ಎಲ್ಲ ದುಡ್ಡು ಪಡ್ಕೊಳ್ಳೋಕ್ಕಾಗ್ತದೆ. ಕೊನೆಗೇನಾಯಿತು, ದುಡ್ಡು ಮಾಡಿ 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 ತನ್ನ ಮೂಲಭೂತವಾದಂಥ ಬ್ರಾಹ್ಮಣಿಕ್ ಕ್ವಾಲಿಟಿ ಇದೆ ಅಂತ ಬದೇ ಹೊಟ್ಟೋಗ್ತದೆ. ಪಂಡಿತ ಎಲ್ಲ ಕಡೆ ಪ್ರವಚನ ಮಾಡ್ತಾ 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 ಏನಾಗುತ್ತೆ, ಎಲ್ಲ ಕಡೆಯಿಂದ ಹಣ ಬರ್ತದೆ. ಕೊನೆಗೇನಾಗ್ತದೆ, ಹಣ ಕೊಟ್ಟರೆ ಪ್ರವಚನ ಮಾಡ್ತೇನೆ ಅಂತ ಅಂಬೋ ಸ್ಥಿತಿ ಹೊಟ್ಟೋಗ್ತಾನೆ. ಅಂದರೆ ತನ್ನ ಮೂಲಭೂತವಾದಂಥ ಕ್ವಾಲಿಟಿನೇ ಗೊತ್ತಾಗಲಂಥ ಸ್ಥಿತಿ ಹೊಟ್ಟೋಗ್ತದೆ. ಕೊನೆಗೆ ನನ್ನ ಸ್ವಭಾವ ಏನು ಗೊತ್ತಾಗೋದೇ ಇಲ್ಲ. ಆದರೆ ಪ್ರಯತ್ನ ಮಾಡೋದರಿಂದ ತನ್ನ ಸಹಜ ಸ್ವಭಾವ ಏನು, ದುಡ್ಡು ಬರೋದು ಬರಲಿ, ಆದರೆ ಓವರ್ ಆಗ್ತಾ ಇದ್ದಾಗ ಏನು ಇಲ್ಲ ಇಲ್ಲ ಜಾಸ್ತಿ ಮಾಡ್ಕೋಬಾರ್ದು, ನನ್ನ ಕೆಲಸ ಏನು ಎಲ್ಲರಿಗೂ ಟೀಚ್ ಮಾಡಬೇಕು. ಜಾಸ್ತಿ ಆಯಿತು ದುಡ್ಡು ಅಂತ ಅಂದ್ಕೊಳ್ಳಿ. ಅದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಂದು ಶಾಲೆ ಇದೆ, ಒಂದು ಶಾಲೆಯಲ್ಲಿ ಟೀಚರ್ ಇರ್ತಾನೆ, ಮ್ಯಾಥಮೆಟಿಕ್ಸ್ ಟೀಚರ್ ಇರ್ತಾನೆ, ಎಕ್ಸಲೆಂಟ್ ಮ್ಯಾಥಮೆಟಿಷಿಯನ್. ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾನೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾನೆ, ಪ್ಲಸ್ ಎಕ್ಸ್ಪೀರಿಯನ್ಸು ಇದೆ. ಆತ ಏನು ಮಾಡಿದ್ರು, ಆತನ ಎಕ್ಸ್ಪೀರಿಯನ್ಸು, ಏಜು, ಹೇಳ್ಕೊಡೋದು ಇದೆಲ್ಲ ನೋಡಿ ಏನು ಮಾಡಿ ಆತನ ಪ್ರಿನ್ಸಿಪಾಲ್ ಮಾಡಿಬಿಟ್ರು ಅಥವಾ ಹೆಡ್ ಮಾಸ್ಟರ್ ಮಾಡಿಬಿಟ್ರು. ಹೆಡ್ ಮಾಸ್ಟರ್ ಪಾಠ ಹೇಳೋದು ಬೇಕಾಗಿಲ್ಲ. ಹೆಡ್ ಮಾಸ್ಟರ್ ಏನು ಮಾಡಬೇಕು, ಅಡ್ಮಿನಿಸ್ಟ್ರೇಷನ್ ನೋಡಬೇಕು. ಸೊ ಯಾರು ಟೀಚರ್ ಬಂದಿಲ್ಲ, ಯಾರಿಗೆ ಹೆಂಗೆ ಪಾಠ ನಡೀತಿದೆ, ಸಿಲೆಬಸ್ ಹೆಂಗೆ ಆಗ್ತಾಯಿದೆ, ಮಕ್ಕಳ ಅಟೆಂಡೆನ್ಸ್ ಹೆಂಗಿದೆ, ನಮ್ಮ ಶಾಲೆಗೆ ಮಾರ್ಕ್ಸ್ ಹೆಂಗೆ ಬರ್ತಾಯಿದೆ, ರ್ಯಾಂಕ್ಸ್ ಎಷ್ಟು ಬರುತ್ತೆ, ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಕೋಬೇಕಷ್ಟೆ. ಅವರೇನು ಪಾಠ ಹೇಳೋದು ಅಗತ್ಯ ಇಲ್ಲ. ಸೊ ಏನಾಯಿತು, ಎಕ್ಸ್ಪೀರಿಯನ್ಸ್ ಮೇಲೆ ಸಂಬಳ ಜಾಸ್ತಿ ಕೊಡ್ತೀವಿ, ಒಳ್ಳೆ ದೊಡ್ಡ ಸ್ಥಾನಮಾನ ಸಿಗುತ್ತೆ ಅಂತೇಳಿ ಮ್ಯಾಥಮೆಟಿಕ್ಸ್ ಟೀಚರ್ ಏನಾಯಿತು, ಹೆಡ್ ಮಾಸ್ಟರ್ ಆದಂತ ಅಂದ್ಕೊಳ್ಳಿ. ಆತನ ರಿಯಲ್ ಕ್ವಾಲಿಟಿ ಏನು, ಮ್ಯಾಥಮೆಟಿಕ್ಸ್ ಟೀಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೊನೆಗೇನು ಸರ್, ಅಯ್ಯೋ ನಾನು ಟೀಚ್ ಮಾಡ್ತಾನೆ ಇಲ್ವಲ್ಲ, ಮರ್ತೋಗ್ತೇನೆ, ಇಲ್ಲಿ ಬಂದು ಕೂಡಿಸ್ಬಿಟ್ಟಿದ್ದಾರೆ. ಕೊನೆಗೆ ಆತನ ಪ್ರಯತ್ನ ಮಾಡಿ ತನ್ನ ಸಂಸ್ಕಾರ ಉಳಿಸ್ಕೋಬೇಕಾರೆ, ನನಗೆ ಸಂಬಳ ಜಾಸ್ತಿ ಕೊಡದ್ರೂ ಪರವಾಗಿಲ್ಲ, ನನಗೆ ಪ್ರಮೋಷನೂ ಬೇಕಾಗಿಲ್ಲ, ನನ್ನ ಟೀಚರಾಗೇ ಉಳಿಸಿ. ಯಾಕೆಂತಂದರೆ ಅವನ ಕ್ವಾಲಿಟಿ ಅಲ್ಲೇ ಚೆನ್ನಾಗಿರುತ್ತೆ. ಒಬ್ಬನ ತೊಗೊಂಡು ಇನ್ನೊಂದು ಕಡೆ ಹಾಕಿದೆ ಅಂದ್ಕೊಳ್ಳಿ, ಅಲ್ಲಿ ಅಭಿವ್ಯಕ್ತ ಆಗೋದ್ರೆ ಕೊನೆಗೆ ಮರ್ತೇ ಬಿಡ್ತೇವೆ. ಎಷ್ಟೋ ಜನ ಬ್ರಾಹ್ಮಣ ಅಂತಂಬೋದೇ ಮರ್ತು ಬಿಟ್ಟಿದ್ದಾರೆ. ಯಾಕೆಂದರೆ ಬ್ರಾಹ್ಮಣಿಕ್ ಕ್ವಾಲಿಟಿ ಏನು, ಅರ್ಚನ, ಅಧ್ಯಯನ, ಅಧ್ಯಾಪನ. ಹಣ ಮಾಡಬೇಕು ಅಂತಂಬ ಕ್ವಾಲಿಟಿ ಬ್ರಾಹ್ಮಣಿಕ್ ಕ್ವಾಲಿಟಿ ಅಲ್ಲ. ಹಣ ಬೇಕು, ಆದರೆ ಹಣ ಮಾಡಬೇಕು ಅಂತಂಬ ಅತಿಯಾದಂಥ ಆಸೆ ಇರಬಾರ್ದು. ಅದು ವೈಶ್ಯ ಕ್ವಾಲಿಟಿ ಆಗಿಬಿಡ್ತದೆ. ಒಳ್ಳೆ ನನ್ನ ಎಲ್ಲರೂ ಗುರುತಿಸಬೇಕು, ನನ್ನ ಸನ್ಮಾನ ಮಾಡಬೇಕು, ಇದು ಕ್ಷತ್ರಿಯ ಕ್ವಾಲಿಟಿ, ಅದು ಬ್ರಾಹ್ಮಣನ ಇರಬಾರ್ದು. ಹಾಗಾಗ್ತಾ ಹೋದರೆ ಏನಾಗುತ್ತದೆ, ಒಂದು ಸ್ಥಿತಿಗೆ ಎಲ್ಲವೂ ಬರುತ್ತೆ. ಆದರೆ 60 ವರ್ಷದ ನಂತರ ಪರ್ಯವಸಾನ ಆಗ್ತದೆ. ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಆದರೂ ನಾನು ಏನು ಸಾಧನೆ ಮಾಡಿಕೊಳ್ಳಿಲ್ವಲ್ಲ ಅಂತ ಪರ್ಯವಸಾನ ಆಗಿಬಿಡ್ತದೆ. ಹಾಗೆ ಪ್ರತಿನಿತ್ಯವೂ ಕೂಡ ಪ್ರಯತ್ನಪೂರ್ವಕವಾಗಿ ಮಾಡಲೇಬೇಕಾಗತ್ತೆ. ತನ್ನ ಕ್ವಾಲಿಟಿ ಯಾವುದಿದೆ ಅದಕ್ಕೆ ತಕ್ಕಂತೆ ಕೆಲಸನೇ ಮಾಡಬೇಕಾಗ್ತದೆ. ಇಲ್ಲದ್ರೆ ಮರ್ತು ಬಿಡ್ತೇವೆ. ಮರ್ತು ಬಿಟ್ಟ ಮೇಲೆ ಅವಾಗ ನಮಗೆ ಸಂಸ್ಕಾರ ಆಗೋದಿಲ್ಲ. ಸಹಜ ಸ್ವಭಾವದಲ್ಲಿ ನಿಲ್ಲುವ ತನಕ ಪ್ರಭಾವದಿಂದ ಪಾರಾಗುವಂಥ ನಿರಂತರ ಪ್ರಯತ್ನ ಮಾಡಲೇಬೇಕು ಅಂತ ಹೇಳ್ತಾರೆ. ನಿರಂತರ ಅಧ್ಯಾತ್ಮ ಸಾಧನೆ ನಮ್ಮ ಸಹಜ ಸ್ವಭಾವವನ್ನು ಅಭಿವ್ಯಕ್ತಗೊಳಿಸಲು ಸಹಾಯ ಮಾಡ್ತದೆ. ಸರ್, ಮತ್ತು ನಂದು ಬ್ರಾಹ್ಮಣಿ ಕ್ವಾಲಿಟಿಯ, ಕ್ಷತ್ರಿಯ ಕ್ವಾಲಿಟಿಯ, ವೈಶ್ಯ ಕ್ವಾಲಿಟಿಯ, ಶೂದ್ರ ಕ್ವಾಲಿಟಿ ಹೆಂಗೆ ಗೊತ್ತಾಗ್ತದಪ್ಪ ಅಂತಂದರೆ, ನಮ್ಮನ್ನು ನಾವೇ ಸ್ವಲ್ಪ ಅಬ್ಸರ್ವ್ ಮಾಡಿಕೊಳ್ಳೋದು ಪ್ರಯತ್ನ ಮಾಡಬೇಕು. ಈಗ ಟೀಚಿಂಗ್ ಮಾಡೋದು ಅಥವಾ ಸಮಾಜವನ್ನು ಲೀಡರ್ಶಿಪ್ ಕ್ವಾಲಿಟಿಯಿಂದ ನಡೆಸೋದು ಅಥವಾ ಪ್ರೊಡಕ್ಷನ್ ಮಾಡೋದು ಅಥವಾ ಸರ್ವಿಸ್ ಮಾಡೋದು, ಯಾರಿಗಾದ್ರೂ ಈ ಥರ ಮಾಡಿ ಸರ್ವಿಸ್ ಮಾಡೋದು, ಈ 4 ಕ್ವಾಲಿಟಿಯಲ್ಲಿ ನಮ್ಮಲ್ಲಿ ಯಾವ ಕ್ವಾಲಿಟಿ ಜಾಸ್ತಿ ಇದೆ ಅಥವಾ ಯಾವ ಕ್ವಾಲಿಟಿಯನ್ನು ನಾವು ಮಾಡೋ ಕಾಲಕ್ಕೆ ನಮಗೆ ಹ್ಯಾಪಿ ತುಂಬ ಜಾಸ್ತಿ ಆಗುತ್ತೆ. ಟೀಚಿಂಗ್ ಮಾಡೋರು ತುಂಬ ಜಾಸ್ತಿ ಹ್ಯಾಪಿ ಆಗುತ್ತಾ, ಅಥವಾ ಲೀಡರ್ಶಿಪ್ಪಿಂದ ಒಂದು ಸಮಾಜವನ್ನು ಮುಂದೆ ನಡೆಸ್ಕೊಳ್ಳೋ ಕಾಲಕ್ಕೆ ಹೆಚ್ಚು ಹ್ಯಾಪಿ ಆಗುತ್ತಾ, ಅಥವಾ ಪ್ರೊಡಕ್ಷನ್ ಮಾಡೋ ಕಾಲಕ್ಕೆ ಹ್ಯಾಪಿ ಆಗ್ತದೆ, ಸರ್ವಿಸ್ ಮಾಡೋ ಕಾಲಕ್ಕೆ ಹ್ಯಾಪಿ ಆಗ್ತದೆ? ಇದು ನೋಡ್ಕೊಳ್ಬೇಕು. ಯಾರಿಗವ್ರು ಅಬ್ಸರ್ವ್ ಮಾಡಿಕೊಂಡ್ರೆ
ಯಾರಿಗೆ ಯಾವುದರಲ್ಲಿ ನ್ಯಾಚುರಲ್ಲಾಗಿ ಆನಂದ ಸಹಜವಾಗಿ ಆಗುತ್ತೋ, ಸಂತೃಪ್ತಿ ಆಗುತ್ತೋ ಅವರದು ಆ ಕ್ವಾಲಿಟಿ. ಸ್ವಭಾವ ಪರ್ಫೆಕ್ಟಾಗಿ ಯಾರು ಎಕ್ಸಿಕ್ಯೂಟ್ ಮಾಡ್ತಾರೋ ಅದು ಆ ಕ್ವಾಲಿಟಿ ಅಷ್ಟೇ. ಇದನ್ನು ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ. ಯಥಾ ಯಥಾಯ ಪರ್ಯೇತಿ. ಮೋಕ್ಷಧರ್ಮ ಪರದಲ್ಲಿ ಭೀಷ್ಮಾಚಾರ್ಯ ಕೂಡ ಹೇಳ್ತಾರೆ, ಮತ್ತೆ ಮತ್ತೆ ನಿನ್ನನ್ನು ನೀನು ಅಬ್ಸರ್ವ್ ಮಾಡು, ನಿನ್ನ ಬಗ್ಗೆ ನಿನಗೆ ಗೊತ್ತಾಗ್ತದೆ. ನಿನ್ನ ಹಿಂದೆ ನೀನು ಮಾಡಿದಂಥ ಕ್ರಿಯೆಗಳನ್ನೆಲ್ಲ ನೋಡು, ಯಾವುದು ನಿನಗೆ ಹೆಚ್ಚು ಆನಂದ ಕೊಡುತ್ತೆ. ಇವತ್ತು ಉದ್ಯೋಗಗಳಲ್ಲಿ ಕೆಲವಿನ ಜನಕ್ಕೆ ಟೀಚ್ ಮಾಡಬೇಕು ಅಂದರೆ ತುಂಬ ಆನಂದ ಕೊಡ್ತದೆ, ಕೆಲವಿನ ಜನಕ್ಕೆ ವ್ಯವಸ್ಥಾಪಕನಾಗಿ ಆ ಸಂಸ್ಥೆಯನ್ನು ನಡೆಸಬೇಕು ಅಂದರೆ ತುಂಬ ಆನಂದ ಆಗ್ತದೆ. ಅವನಿಗೆ ಆ ಕ್ವಾಲಿಟಿ ಇಷ್ಟ ಅವನಿಗೆ. ಇನ್ನು ಕೆಲವರಿಗೆ ಬೇಕಾದಂಥ ಆ ಸಂಸ್ಥೆಗೆ ಬೇಕಾದಂಥ ಪ್ರೊಡಕ್ಷನ್, ಒಂದು ಕೋಡಿಂಗ್ ಬರೆಯೋದಾಗ್ಬೋದು, ಯಾವುದನ್ನ ಒಂದು ಔಟ್ಪುಟ್ ಕೊಡಬೇಕು ಅಂದರೆ ತುಂಬ ಇಷ್ಟ ಅವನಿಗೆ. ಇನ್ನು ಕೆಲವೊಂದು ಜನಕ್ಕೆ ಸುಮ್ಮನೆ ಕೆಲಸ ಮಾಡಿ ಆನಂದಪಟ್ಟು ಹೋಗೋಣಪ್ಪ, ಇನ್ನೆಲ್ಲ ಯಾಕೆ, ಇದೆಲ್ಲ ಉದ್ಯೋಗ ಮಾಡೋದೆಲ್ಲ ಬೇಕಾಗಿಲ್ಲ, ಸುಮ್ಮನೆ ಹೋಗೋಣ, ನಮ್ಮ ಕೆಲಸ ನಾವು ಮಾಡೋಣ, ಸಂಬಳ ತೊಗೊಂಡು ಹೋದ್ವಿ. ಚೆನ್ನಾಗಿ ಓದ್ಕೊಂಡಿರ್ತಾನೆ. ಒಂದು ಕಂಡಕ್ಟರ್ ಪೋಸ್ಟ್ ಬರ್ತದೆ. ಕಂಡಕ್ಟರ್ ಪೋಸ್ಟ್ ಏನು ಮಾಡ್ತಾನೆ, ಬಸ್ ಹತ್ತಬೇಕು, ಎಲ್ಲರಿಗೂ ಟಿಕೆಟ್ ಕೊಡಬೇಕು, ದುಡ್ಡು ಕಲೆಕ್ಟ್ ಮಾಡ್ಕೋಬೇಕು, ಸಂಸ್ಥೆಗೆ ಹೋಗಿ ಜಮೆ ಮಾಡಬೇಕು, ಆಯಿತು. ಇನ್ನು ಅದರ ಸರ್ವೀಸ್ ಅಷ್ಟೇ. ಇನ್ನು ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡೋದೇನಿಲ್ಲ. ನಾನು ಹತ್ತಿದಂಥ ಪ್ರಯಾಣಿಕರಿಗೆ ಅವ್ರಿಗೆ ಒಳ್ಳೆಯ ಥರದ ಒಂದು ಉಪದೇಶ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ, ಅವರನ್ನು ರಕ್ಷಣೆ ಮಾಡಬೇಕು ಅಂತ ಇದ್ದೀನಿ, ಅವರ ಹಣವನ್ನು ವೃದ್ಧಿ ಮಾಡ್ಕೊಳ್ಳಿಕ್ಕೆ ಬೇಕಾದ ಸಲಹೆಗಳು ಕೊಡಬೇಕು ಅಂದ್ಕೋತಾರೆ. ಯಾರೂ ಅಂದ್ಕೊಳ್ಳಲ್ಲ. ಟಿಕೆಟ್ಗೆ ಚಿಲ್ಲರೆ ಕೊಟ್ಟರೆ ಸಾಕಾಗಿದೆ. ಚಿಲ್ಲರೆ ಇಟ್ಕೊಳ್ರಪ್ಪ ಅಂತಂತ ಕೇಳಿದ್ರೆ ಅವ್ರೇನಂತಾರೆ, ಅದನ್ನೇನೇ ಇಟ್ಕೋಬೇಕಪ್ಪ, ನಮ್ಮ ಹತ್ರ ಚಿಲ್ಲರೆ ಇರುತ್ತೆ. ಇದು ದೊಡ್ಡ ಗಲಾಟೆ ಶುರು ಆಗ್ತದೆ. ಸರ್ವೀಸ್ ಓರಿಯೆಂಟ್ ಅಷ್ಟೇ ಮಾಡೋಕ್ಕಾಗ್ತದೆ. ಸೊ ಹೀಗೆ ಅವರವರ ಸ್ವಭಾವ ಏನು ಅಂತ ಅವರು ಗುರ್ತಿಸಿಕೊಂಡು ಅದಕ್ಕೆ ತಕ್ಕಂತೆ ಕೆಲಸ ಮಾಡಿದಾಗ ಆನಂದ, ತೃಪ್ತಿ ಆಗ್ತದೆ. ಅದರಿಂದಲೇ ಅವನು ಕೆಟ್ಟ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾರ ಸ್ವಭಾವ ಏನಿದೆ ಅದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಕೆಲಸ ಮಾಡಿದರೆ ತಪ್ಪು ಮಾಡಲಿಕ್ಕೆ ಆಗೋದೇ ಇಲ್ಲ. ಮುಂದೆ ಬರುತ್ತೆ, ಶ್ರೇಯಾನ್ ಸ್ವಧರ್ಮೋ ವಿಘ್ನಃ ಪರಧರ್ಮೋ ಅನುಷ್ಠಿತಃ. ಅವರ ಸ್ವಭಾವ ಅಲ್ಲದೆ ಬೇರೆಯವರ ಸ್ವಭಾವನ ಅನುಕರಣೆ ಮಾಡಿದರೆ ಏನಾಗ್ತದೆ, ದುಡ್ಡು ಜಾಸ್ತಿ ಬರ್ಬೋದು. ಬ್ರಾಹ್ಮಣ ಇರ್ತಾನೆ, ದುಡ್ಡು ಜಾಸ್ತಿ ಬರುತ್ತೆ ಅಂತ ಹೇಳಿ ಒಂದು ದೊಡ್ಡ ಸಂಸ್ಥೆಗೆ ಅಧಿಪತಿಯಾಗಿ ದೊಡ್ಡ ಸಿಂಹಾಸನದಲ್ಲಿ ಕೂತ್ಬಿಟ್ರೆ ಬರುತ್ತೆ, ಆದರೆ ಅವನ ಮೂಲಭೂತವಾದ ಕ್ವಾಲಿಟಿ ಹೊಟ್ಟೋಗುತ್ತೆ. ಅವನ ಕ್ವಾಲಿಟಿಗೆ ಸಂಬಂಧ ಇಲ್ಲದ ಕಾರಣ ಅವನು ಒಳ್ಳೆಯ ಕೆಲಸ ಮಾಡ್ಬೋದು, ಕೆಟ್ಟ ಕೆಲಸ ಮಾಡ್ಬೋದು. ಸರಿಯಾಗಿ ಅರಿವು ಇಲ್ಲದೆ ಮಾಡಿದಾಗಂತ ಕೆಟ್ಟದಾಗ್ಬಿಡ್ತದೆ. ಸೊ ಈ ರೀತಿ ಮನುಷ್ಯನಿಗೆ ಎಷ್ಟೇ ಭಗವದ್ಗೀತೆಗಳಾಗಲಿ, ಎಷ್ಟೇ ಗುರುಗಳಾಗಲಿ, ಎಷ್ಟೇ ಉಪದೇಶ ಮಾಡಿದರೂ ಕೂಡ ಅವರ ಮೂಲಭೂತ ಸ್ವಭಾವ, ಒಳ್ಳೆಯ ಯಾವ ಸ್ವಭಾವ ಇರ್ತೀಯೋ ಆ ಸ್ವಭಾವಕ್ಕೆ ತಕ್ಕಂತೆ ಅವನ ಕೆಲಸ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಲೈಫ್ ಸ್ಟೈಲ್, ಈ ಮೂರು ಯಾರಿಗೆ ಇರುತ್ತೋ ಅವರು ಖಂಡಿತವಾಗೂ ಫಾಲೋ ಆಗ್ತಾರೆ, ಉಳಿದವರು ಫಾಲೋ ಆಗಲ್ಲ. ಒಳ್ಳೆಯ ಸಂಸ್ಕಾರ ಇಲ್ಲದೇ ಇದ್ರೂ, ಒಳ್ಳೆಯ ಲೈಫ್ ಸ್ಟೈಲ್ ಇಲ್ಲದೇ ಇದ್ರೂ, ನೆಕ್ಸ್ಟ್ ಸ್ವಭಾವದಲ್ಲಿ ಒಳ್ಳೆಯದು ಕೆಟ್ಟದ್ದೇ ಇಲ್ಲ, ಅವನ ಸ್ವಭಾವಕ್ಕೆ ತಕ್ಕಂತೆ ಕೆಲಸ ಮಾಡದೇ ಇದ್ರೂ, ಬೇರೆ ಸ್ವಭಾವಕ್ಕೆ ತಕ್ಕ ಮಾಡ್ತಾಯಿದ್ರು, ಆವಾಗ ಅವನಿಗೆ ಕೆಟ್ಟ ಹಾದಿ ಹೋಗೋಕ್ಕೆ ಅವಕಾಶ ಉಂಟು. ಯಾರು ಅವರ ಸ್ವಭಾವ ಏನಿದೆಯೋ ಅದನ್ನು ಗುರುತಿಸಿ ಅದಕ್ಕೆ ತಕ್ಕಂತಲೇ ಕೆಲಸ ಮಾಡ್ತಾರೋ, ಅದಕ್ಕೆ ತಕ್ಕಂತೆ ಒಳ್ಳೆಯ ಸಂಸ್ಕಾರವನ್ನೇ ಪಡಿತಾರೋ, ಅದಕ್ಕೆ ತಕ್ಕಂತೆ ಒಳ್ಳೆಯ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೊಳ್ತಾರೋ, ಅವರು ಯಾರು ಸಣ್ಣ ಹುಡುಗ ಏನು ಹೇಳಿದ್ರು ಅವನು ಕೇಳ್ತಾನೆ. ಯಾರ್ಯಾರಲ್ಲಿ ಭಗವಂತ ಏನೇನು ಕೊಟ್ಟಿರ್ತಾನೋ ಗೊತ್ತಿಲ್ಲ. ಧರ್ಮವ್ಯಾಧ ಮಾಂಸ ಮಾರಿಕೊಳ್ಳೋಣ, ಅವನ ಹತ್ರ ಹೋಗಿ ಪಾಠ ಪ್ರವಚನ ಕೇಳಿದವರು ಬಹಳ ಜನ ಇದ್ದಾರೆ. ಸೊ ಈ ರೀತಿ ಆಗುತ್ತೆ. ಇಲ್ಲದ್ರೆ ಎಷ್ಟೋ ಪ್ರವಚನಗಳು ಮಾಡೋರು, ಪಾಠಗಳು ಮಾಡಿದ್ರೆ ಅವನೇನು ದೊಡ್ಡ ಸಿಗುತ್ತೆ, ಎಲ್ಲದಕ್ಕೂ ಅವನೇ ಹೇಳೋದು, ನಾವು ಅವನೊಂದು ಉಪಯೋಗ ಇಲ್ಲ, ಈ ರೀತಿ ಬೈದುಕೊಂಡು ಹೋಗ್ತಾರೆ ಭಾಳ ಜನ. ಸೊ ಇದು ಸ್ವಭಾವದ ಬಗ್ಗೆ ಒಂದು ಚಿತ್ರಣೆ. ಇದು ಮುಂದೆ ಮುಂದೆ ಪಾಠಗಳಲ್ಲಿ ಇದರ ಸ್ವಭಾವ ಒಂದು ಇನ್ಸ್ಟೆಂಟಲ್ಲಿ ಅರ್ಥ ಆಗೋದಿಲ್ಲ. ಅದು ಅನೇಕ ಅರ್ಥಗಳು ಬೇಕು, ಅದಕ್ಕೆ ಇನ್ಫಾರ್ಮೇಷನ್ ಬೇಕು. ಮುಂದೆ ಮತ್ತೆ ಸ್ವಭಾವದ ಬಗ್ಗೆ ಮತ್ತಿಷ್ಟು ಬರ್ತದೆ. ಅದು ತಿಳ್ಕೊಂಡಾಗ ಏನಾಗುತ್ತೆ, ನಾ ಕೆಟ್ಟ ಕೆಲಸ ಯಾಕೆ ಮಾಡ್ತಾಯಿದ್ದೇನೆ, ನಾ ಒಳ್ಳೆ ಕೆಲಸ ಯಾಕೆ ಮಾಡ್ತಾಯಿದ್ದೇನೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಭಗವಂತ ಪುಣ್ಯ ಯಾಕೆ ಕೊಡ್ತಾಯಿದ್ದಾನೆ, ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಪಾಪ ಯಾಕೆ ಕೊಡ್ತಿದ್ದಾನೆ, ಈ ಪಾಪ ಪುಣ್ಯಗಳಿಂದ ಹೊರಗೆ ಬರಲಿಕ್ಕೆ ಅವಕಾಶ ಉಂಟೋ ಇಲ್ಲವೋ, ಅದು ನನ್ನ ಕೈಲಿದೆಯೋ ಇಲ್ಲವೋ, ಯಾವ ರೀತಿ ನಾವು ಪ್ರಯತ್ನ ಮಾಡಬೇಕು, ಇದೆಲ್ಲ ಕೂಡ ಮುಂದಿನ ಪಾಠಗಳೆಲ್ಲ ಬರುತ್ತೆ. ಸೊ ಅಲ್ಲಿ ನಾವು ನೋಡೋಣ. ಇವತ್ತಿನ ಪಾಠ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.